ಇದು ರಂಗ ಸಮುದ್ರ ಸಿನಿಮಾದ ಟ್ರೇಲರ್ ಲಾಂಚ್ ಕಾರ್ಯಕ್ರಮ ಇವೆನ್ ಬೈ ಈಗಲ್ ಮೀಡಿಯಾ ಕ್ರಿಯೇಷನ್ಸ್ ಆ್ಯಂಡ್ ಜಾಲಿವುಡ್, ಮೀಡಿಯಾ ಪಾರ್ಟ್ನರ್ ಮೈ ಮೂವಿ ಬಜಾರ್, ಲೊಕೇಶನ್ ಪಾರ್ಟ್ನರ್ MMB ಲೆಗಸಿ, ಮ್ಯೂಸಿಕ್ ಆನ್ ಝೇಂಕಾರ್ ಮ್ಯೂಸಿಕ್, PRO ಸುಧೀಂದ್ರ ವೆಂಕಟೇಶ್ ಅವರು, ನಾನು ಶಮೀರಾ ಬೆಳುವಾಯಿ. ಮೊಟ್ಟ ಮೊದಲನೆಯದಾಗಿ 2024 ಪ್ರೀತಿಯಿಂದ ಬರಮಾಡಿಕೊಂಡಿರುವಂತಹ ತಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಈ ಹೊಸ ವರ್ಷ ನಿಮ್ಮ ಹುರುಪನ್ನು ಮತ್ತಷ್ಟು ಹೆಚ್ಚು ಮಾಡಲಿ, ನಮ್ಮೆಲ್ಲರ ಜೀವನೋತ್ಸಾಹ ಈ ಮೂಲಕ ಮತ್ತಷ್ಟು ಹೆಚ್ಚಾಗಲಿ ಅಂತ ಕೇಳ್ಕೊಳ್ತಾ, ಮೊದಲನೆಯದಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಮುಖ್ಯ ಅತಿಥಿ ಅಭ್ಯಾಗತರಿಗೆ, ನಮ್ಮ ಇಡೀ ಸಿನಿಮಾ ತಂಡಕ್ಕೆ, ಹಿತೈಷಿಗಳಿಗೆ, ಆಪ್ತರಿಗೆ, ಜೊತೆಯಾಗಿ ನಮ್ಮ ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾಗಿ ನಿಂತಿರುವಂತಹ ಪ್ರೀತಿಯ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ರಂಗ ಸಮುದ್ರ ಚಿತ್ರತಂಡದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ರಂಗ ಸಮುದ್ರ ಅಂದ ಕೂಡಲೇ ನಾವು ನಮ್ಮ ಸಮಾಜನ, ನಾವು ಯಾವ ಸಮಾಜದಲ್ಲಿ ಬದುಕ್ತೀವೋ ಇದನ್ನು ಸಮುದ್ರ ಅಂತ ಪರಿಗಣಿಸಿದರೆ ಖಂಡಿತವಾಗಿಯೂ ತಪ್ಪಾಗೋದಿಲ್ಲ. ಸಮಾಜದಲ್ಲಿ ಧರ್ಮ ಅಧರ್ಮಗಳ ಸಂಘರ್ಷ ಇಂದು ನೆನೆಯದಂತೂ ಖಂಡಿತವಾಗಿಯೂ ಅಲ್ಲ. ಧರ್ಮ ಅಧರ್ಮ ಅಂದ ಕೂಡಲೇ ಯಾವುದೋ ಜಾತಿ ಮತದ ಬಗ್ಗೆ ಮಾತನಾಡ್ತೀನಿ ಅಂತ ಹೇಳಿ ದಯವಿಟ್ಟು ಅಂದ್ಕೊಳ್ಳೋಕೆ ಹೋಗಬೇಡಿ. ಬದಲಾಗಿ ಇದು ನಮ್ಮೊಳಗಿನ, ಅಂದರೆ ನಮ್ಮಲ್ಲಿರುವಂತಹ ನಾನು ಅನ್ನುವಂತಹ ಅಹಂ ಹಾಗೂ ನಾವು ಎನ್ನುವಂತಹ ಒಗ್ಗಟ್ಟಿನ ನಡುವಿರುವಂತಹ ಧರ್ಮ ಅಧರ್ಮಗಳ ಸಂಘರ್ಷ, ಇದನ್ನು ಕೂಡ ತುಂಬಾ ಅದ್ಭುತವಾಗಿ ನಮ್ಮ ಚಿತ್ರತಂಡ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಮಾಡಿದೆ. ಸಿನಿಮಾದ ಟೀಸರ್ ರಿಲೀಸ್ ಆದಮೇಲೆ, ಹಾಡುಗಳು ರಿಲೀಸ್ ಆದಮೇಲೆ ರಂಗ ಸಮುದ್ರದ ಬಗ್ಗೆ ಇದ್ದಂತಹ ಕುತೂಹಲ ಮತ್ತಷ್ಟು ಹೆಚ್ಚಾಗಿರೋದಂತೂ ಸತ್ಯ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ಮೊದಲನೆಯದಾಗಿ ಇವತ್ತು ಟ್ರೇಲರ್ ಲಾಂಚ್ ಕಾರ್ಯಕ್ರಮವನ್ನು ನೋಡೋದಕ್ಕೆ ಬಂದಿದ್ದೀರಾ ಅಂದರೆ ಟ್ರೇಲರ್ಗೂ ಮುನ್ನ ಚಿತ್ರದ ಶಕ್ತಿಯಾಗಿರುವಂತಹ ನಮ್ಮ ಸಿನಿಮಾದ ಅದ್ಭುತವಾದಂತಹ ಸಂಗೀತಗಳನ್ನು ನೀವು ಕೇಳಲೇಬೇಕು. ಕೇಳಿದ ಮೇಲೆ ಟ್ರೇಲರ್ ಬಗ್ಗೆ ನಿಮ್ಮ ಕುತೂಹಲ ಹೆಚ್ಚಾಗೋದ್ರಲ್ಲಿ ಸಂಶಯವಿಲ್ಲ. ರೆಡಿ ಇದ್ದೀರಾ ಅಂತ ನಾನೆಲ್ಲರಲ್ಲೂ ಕೂಡ ಭಾವಿಸ್ತಾ ಇದ್ದೀನಿ. ಇದೀಗ ನಮ್ಮ ಸಿನಿಮಾದ 5 ಹಾಡುಗಳು ಅದ್ಭುತ, ಅದರಲ್ಲಿ ಮುಖ್ಯವಾಗಿ ತುಂಬಾ ಸುಂದರವಾಗಿರುವ, ಮನಸ್ಸಿಗೆ ನಾಟುವಂತಹ ಪ್ರಮುಖ 3 ಹಾಡುಗಳು ಇದೀಗ ನಿಮ್ಮೆಲ್ಲರಿಗೋಸ್ಕರ. ಘಣ್ಣ ಅವರಲ್ಲಿ ವಿನಂತಿಸ್ತಾ ಇದ್ದೀವಿ. ರಂಗಾಯಣ ರಘು ಸರ್ ಕೂಡ ದಯಮಾಡಿ ವೇದಿಕೆಗೆ ಬರಬೇಕು. ಕರಿಸುಬು ಸರ್ ದಯಮಾಡಿ ವೇದಿಕೆಗೆ ಬರಬೇಕು. ಇನ್ನು ನಮ್ಮ ನಿರ್ದೇಶಕರು, ನಿರ್ಮಾಪಕರು ನಮ್ಮನ್ನು ಜಾಯಿನ್ ಆಗಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಕಾರ್ತಿಕೇಯ ಅವರು ಹಾಗೂ ದಿವ್ಯಾ ಗೌಡ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಇನ್ನು ನಮ್ಮ ಝೇಂಕಾರ್ ಮ್ಯೂಸಿಕ್ನ ಭರತ್ ಅವರು ಕೂಡ ನಮ್ಮನ್ನು ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಇದೀಗ ದೀಪ ಬೆಳಗೋದ್ರ ಮೂಲಕ ನಮ್ಮ ರಂಗ ಸಮುದ್ರ ಸಿನಿಮಾ ತಂಡಕ್ಕೆ ಹಾಗೂ ಈ ಟ್ರೇಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಒಂದು ಅಧಿಕೃತ ಚಾಲನೆಯನ್ನು ನೀಡಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲೂ ಕೂಡ ವಿನಂತಿಸ್ತಾ ಇದ್ವಿ.
ದೀಪ ಬೆಳಗೋದ್ರ ಮೂಲಕ ಶುಭಾರಂಭವನ್ನು ಮಾಡಿದ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ರಂಗಸಮುದ್ರ ಸಿನಿಮಾದ ಟ್ರೈಲರನ್ನು ನೋಡುವಂತಹ ಸಮಯ. ಟ್ರೈಲರ್ ಲಾಂಚ್ ಮಾಡೋದಕ್ಕೆ, ಟ್ರೈಲರ್ಗೆ ಚಾಲನೆ ನೀಡೋದಕ್ಕೆ ನಮ್ಮ ರಾಘಣ್ಣ ಅವರಿಗಿಂತ ಸೂಕ್ತವಾದಂಥ ವ್ಯಕ್ತಿ ಖಂಡಿತವಾಗಿ ಯಾರೂ ಸಿಗೋದಿಲ್ಲ. ಅವರ ಸರಳತೆ ನಮ್ಮೆಲ್ಲರಿಗೂ ಕೂಡ ಮಾದರಿ, ಪ್ರತಿ ಬಾರಿ ಪ್ರತಿಯೊಬ್ಬರಿಗೂ ಪ್ರೀತಿ ಕೊಡುವಂತಹ ಜೀವ. ಹಾಗಾಗಿ ನಮ್ಮ ರಾಘಣ್ಣ ಸರ್ ಇದೀಗ ರಂಗಸಮುದ್ರ ಸಿನಿಮಾದ ಟ್ರೈಲರ್ ಲಾಂಚ್ ಅಂತ ಹೇಳಿದ್ರೆ ಟ್ರೈಲರ್ ಲಾಂಚ್ ಆಗುತ್ತೆ ಸರ್. ಆ್ಯಕ್ಚುಲಿ ಅವ್ರು ಮಾಡಬೇಕಪ್ಪಾಜಿ. ಇಲ್ಲ ಒಂದೇ ಸಾಕಮ್ಮ. ಅಮ್ಮ ರಂಗಸಮುದ್ರ ಟ್ರೈಲರ್ ಲಾಂಚ್. ಗಾಡ್ ಬ್ಲೆಸ್. 1 2 3. Thank you so much. This is the cutest launch ever. ಇದೀಗ ನಮ್ಮ ಸಿನಿಮಾದಲ್ಲಿ ನೀವು ನೋಡ್ತಾ ಇದ್ರಿ, ರಂಗಾಯಣ ರಘು ಸರ್ ಅವರ ಜೊತೆಗೆ ಪುಟಾಣಿ ಮಕ್ಕಳು ತುಂಬಾ ಎನರ್ಜೆಟಿಕ್ ಆಗಿ ಅದ್ಭುತವಾಗಿ ಕೂಡ ನಟಿಸಿದ್ದಾರೆ. ಹಾಗಾಗಿ ಆಗ ತುಂಬ ಪುಟಾಣಿಗಳಿದ್ರು, ಈಗ ಉದ್ದ ಆಗಿದ್ದಾರೆ ಎಲ್ಲ ಮಕ್ಕಳು. ಅವ್ರನ್ನ ವೇದಿಕೆ ಮೇಲೆ ಕರೆಯೋಣ. ನಮ್ಮ ಜೊತೆಗಿದ್ದಾರೆ ನಮ್ಮ ಚೆನ್ನಪ್ಪ, ಅಂದರೆ ರಂಗಾಯಣ ರಘು ಸರ್ ಅವರ ಮೊಮ್ಮಗನ ಪಾತ್ರದಲ್ಲಿ ನಟಿಸಿರುವಂತಹ ಸ್ಕಂದ ತೇಜಸ್ ಅವರು ವೇದಿಕೆ ಮೇಲೆ ಬರಬೇಕು. ಅವರ ಜೊತೆಗೆ ಪ್ರಥಮ್ ಹಾಗೂ ಪ್ರೀತಮ್ ಆನ್ ಸ್ಟೇಜ್ ಪ್ಲೀಸ್. ಯಾರು ಬಂದಿಲ್ಲ? ಪ್ರೀತಮ್ ಬಂದಿಲ್ವಾ? ಓಕೆ, ನೀವು ಬನ್ನಿ. ಇಬ್ರು, ಇನ್ನೊಬ್ರು ಬಂದಿಲ್ವಂತೆ, ಪರವಾಗಿಲ್ಲ. ಅದು ಮಧ್ಯದಲ್ಲಿ ಕೂದಲು ಬಿಟ್ಟಿರೋದು ನೀವೇ ತಾನೆ? ಏನಿಷ್ಟು ಉದ್ದಾಗ್ಬಿಡೋದ ಹುಡುಗ. ಓಕೆ, ಅಯ್ಯೋ ಎಷ್ಟು ನಗ್ತಾವ ನನಗೆ. ಓಕೆ ಸ್ಕಂದ, ಇದರಲ್ಲಿ ನಿಮ್ಮ ಹೆಸರು ಗೂಬೆ ಅಂತ ಕೇಳ್ಪಟ್ಟೆ. ಒಳ್ಳೆ ಹೆಸರನ್ನು ಇಟ್ಟಿದ್ದಾರೆ. ನಿಮ್ಮ ಪಾತ್ರ ಹೇಗಿತ್ತು? ಪಾತ್ರದ ಬಗ್ಗೆ ಮಾತಾಡಿ ಪ್ಲೀಸ್. ಹಲೋ, ಎಲ್ರಿಗೂ ನಮಸ್ಕಾರ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಿಮಗೂ ಕೂಡ ಥ್ಯಾಂಕ್ಸ್. ಇಲ್ಲಿ ನನ್ನ ಹೆಸರು ಗೂಬೆ ಅಂತ ಎಲ್ರಿಗೂ ಗೊತ್ತಿರೋ ಥರ ಇದೆ, ಆದರೆ ನಂದು ಒರಿಜಿನಲ್ ಹೆಸರು ಇನ್ನೊಂದಿದೆ. ಅದನ್ನು ಹೇಳಂಗಿಲ್ಲ. ಅದ ಹೇಳಲ್ಲ, ಅವ್ರು ಅಲ್ಲಿ ಹಿಂಗಿಂಗ್ ಮಾಡ್ತಾರೆ. ಅದನ್ನು ನೀವೇ ನೋಡಿ, ಲಾಸ್ಟ್ ತನಕ, ಕೊನೆ ತನಕ ನೋಡಿ ಇರಬೇಕು. ಮತ್ತು ಈ ಸಿನಿಮಾ ಎಲ್ಲ ಸಿನಿಮಾ ಥರ ಒಂದೇ ಸ್ಟೋರಿ ಆಗಲಿ ಅಥವಾ ಬರೀ ಒಂದು ವಿಷಯ ಥರ ತೋರಿಸೋದಾಗಿ ಇಲ್ಲ, ನಮ್ಮ ಮನಸ್ಸಿಗೆ ಮುಟ್ಟೋ ಥರ ಇದೆ. ಸಾಂಗ್ ಎಲ್ಲ ಕೇಳ್ಬೋದು, ತುಂಬ ಚೆನ್ನಾಗಿದೆ. ಸಾಂಗು 50%, ಮೂವಿ 50%, ಟೋಟಲಾಗಿ 100 ಅಲ್ಲ 200% ತುಂಬ ಚೆನ್ನಾಗಿದೆ ಮೂವಿ. ಎಲ್ಲರೂ ನೋಡಬೇಕು ಬಂದು. ಮತ್ತು ನನ್ನ ಪಾತ್ರ, ನನ್ನ ನಂಬ್ಕೊಂಡು, ನಾನು ಆವಾಗ 7 ಇಯರ್ಸ್ ಇದ್ದೆ, ನನ್ನನ್ನು ನಂಬ್ಕೊಂಡು ಈ ಸ್ಟೋರಿ ಕೊಟ್ಟು ಈ ಮೇನ್ ರೋಲ್ ಮಾಡಿ ನಂಬ್ಕೊಂಡಿರೋ ರಾಜ್ಕುಮಾರ್ ಸರ್ಗೆ ತುಂಬ ಥ್ಯಾಂಕ್ಸ್. ಸ್ಪೆಷಲಿ ಥ್ಯಾಂಕ್ಸ್ ಟು ಹೊಯ್ಸಳ ಸರ್. ನಾನು ಕೂದಲು ಬಿಟ್ಟಾಗ ನಮ್ಮ ಸ್ಕೂಲಲ್ಲಿ ಎಲ್ಲ ಬೈತಾಯಿದ್ರು, ಏನೋ ಈ ಕೂದಲು ಬಿಟ್ಟಿದ್ಯಾ ಅಂತ. ಆವಾಗ ನಾನು ಫಿಲಮ್ಗೋಸ್ಕರ ಕೂದಲು ಬಿಡಬೇಕಾಗಿತ್ತು. ಅವ್ರ ಹತ್ರ ಹೋಗಿ ನನಗೆ ಸ್ವಲ್ಪ ಪರ್ಮಿಷನ್ ಕೊಡಿ ಅಂತ ಮಾಡಿಕೊಂಡು ಅವರು ನಮ್ಮ ಸ್ಕೂಲವರೆಲ್ಲ ಒಪ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ. ವಿ ವಿಶ್ ಯು ಆಲ್ ದಿ ಬೆಸ್ಟ್ ಕಂದ. ಎಲ್ಲ ಒಳ್ಳೇದಾಗಲಿ, ಮತ್ತೊಮ್ಮೆ ಕೂದಲು ಬಿಡೋ ಥರ ಆಗಲಿ. ಹಾಯ್ ಪ್ರಥಮ್, ಬಂಗಾರ ಮೈಕಲ್ಲಿ ಹೇಳಬೇಕು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಅಯ್ಯಪ್ಪ, ನಾನು ಚೆನ್ನಾಗಿದ್ದೀನಿ. ನಿಮ್ಮ ಪಾತ್ರದ ಬಗ್ಗೆ ಹೇಳಿ, ಏನು ರೋಲ್ ಮಾಡಿದ್ದೀರಾ? ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ನಾನು ಏನು ಮಾತಾಡೋದು ಇಲ್ಲ ಇಲ್ಲಿ, ಎಲ್ಲ ನಮ್ಮ ಸ್ಕಂದ ಅಣ್ಣನೇ ಮಾತಾಡಿದ್ರು. ಸೊ ದಟ್ ಐ ಕಾಂಟ್ ಟೆಲ್ ಎನಿಥಿಂಗ್ ಇಯರ್. ಆ್ಯಂಡ್ ಎಸ್ಪೆಷಲಿ ಥ್ಯಾಂಕ್ಸ್ ಫಾರ್ ಹೊಯ್ಸಳ ಸರ್ ಆ್ಯಂಡ್ ರಾಜ್ಕುಮಾರ್ ಸರ್. ಇದರಲ್ಲಿ ನನ್ನ ಕ್ಯಾರೆಕ್ಟರ್ ನೇಮ್ ಬಂದು ಚೋಟು ಅಂತ. ಕರೆಕ್ಟ್ ಆಗಿದೆ. ಅವನಿಗೆ ನಗು ಬರ್ತಿದ್ದ ಅವ್ನು ಹಳೆ ಫೋಟೋ ನೋಡಿ. ಮೂವಿ ತುಂಬ ಚೆನ್ನಾಗಿದೆ, ಸಾಂಗ್ಸು ಚೆನ್ನಾಗಿದೆ. ಸೊ ಎಲ್ಲರೂ ನೋಡಿ ಟೀಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ನೋಡಿ,
ಒಂದು 20 ವರ್ಷ ಆದಮೇಲೆ ಒಳ್ಳೆ ರಾಜಕಾರಣಿ ಆಲ್ರೆಡಿ ರೆಡಿ ಆಗಿದ್ದಾರೆ. ಪ್ರಚಾರ ಭಾಷಣ ಚೆನ್ನಾಗಿ ಮಾಡ್ತಾರೆ. ಥ್ಯಾಂಕ್ ಯು ಪ್ರಥಮ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸ್ಕಂದ, ವಿ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಮಸ್ಕಾರ. ರಂಗಸಮುದ್ರ ಬಹಳ ದಿನಗಳಾದ ಮೇಲೆ ಒಂದು ದೇಸಿ ಸೊಗಡಿನ ಒಂದು ಚಿತ್ರ ನೋಡೋದಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ. 5 ಸಾಂಗ್ ಇದೆ ಅಂತ ಹೇಳಿದ್ರು ಪ್ರೊಡ್ಯೂಸರು. 3 ಸಾಂಗ್ ನೋಡಿದ್ವಿ. 3 ಡಿಫ್ರೆಂಟ್ ಸಾಂಗು ಭಾಳ ಇಂಪಾಗಿದೆ. ಅದರಲ್ಲೂ ಕೀರ್ವಾಣಿ ಹಾಡಿದಂಥ ಹಾಡು ಮನಸ್ಸಿಗೆ ತಟ್ಟೋ ರೀತಿ ಇದೆ. ಇನ್ನು 2 ಹಾಡೂ ಚೆನ್ನಾಗಿದೆ. ಟೀಸರು ನೋಡಿದ್ದೀರಾ. ನನಗೆ ಹೊಯ್ಸಳ ಅವರು ಪರಿಚಯ ಆಗಿದ್ದೀಗ ಬಹುಶಃ 1.5 ತಿಂಗಳು 2 ತಿಂಗಳಿಂದ ಅಷ್ಟೇ. ಅವರೇ ನಿರ್ಮಾಪಕರು ಅಂತ ಗೊತ್ತಾಗಿತ್ತು. ನಾನು ವಾಗೀಶ್ ಅವರೇ ನಿರ್ಮಾಪಕರು ಅಂದ್ಕೊಂಡಿದ್ದೆ. ಅವರು ಇವತ್ತು ಗೊತ್ತಾಯಿತು ಅವರು ಭಾಳ ಅತ್ಯದ್ಭುತ ಒಬ್ಬ ಕವಿ ಅವರಲ್ಲಿದ್ದಾರೆ ಅಂತ. ನಾನು ಅವ್ರ ನಿರ್ಮಾಪಕರು ಈಗಲೂ ವಾಗೀಶ್ ಪ್ರೊಡ್ಯೂಸರ್ ಅಂತಲೇ ಹಾಕ್ಕೊಂಡಿದ್ದೀನಿ. ನಾನು ಹೊಯ್ಸಳ ಅವ್ರ ನಂಬರ್ ಹತ್ರ ಇಲ್ಲವೇ ಇಲ್ಲ. ಯಾಕೆಂತಂದರೆ ಈ ಸಿನಿಮಾ ಬಹುಶಃ ನಾನು ಭಾಳ ನೆನಪಿಟ್ಕೋಬೇಕು. ನಾನು ಸಾವು ಬದುಕಿನ ಮಧ್ಯೆ ಕರೋನಾ ಟೈಮ್ನಲ್ಲಿ ನಾನು ಹಾಸ್ಪಿಟ್ಲಲ್ಲಿ ಇದ್ದಾಗ ನನ್ನ ಸ್ಟುಡಿಯೋಗೆ ಬಂದಂಥ ಸಿನಿಮಾ. ಡಬ್ಬಿಂಗ್ಗೆ ಬರೀ ಫೋನಲ್ಲಿ ಮಾತಾಡಿದ್ದು. ಆಮೇಲೆ ನಾನು ಹಾಸ್ಪಿಟ್ಲಿಂದ ಬಂದಮೇಲೆ ಅವ್ರನ್ನ ಭೇಟಿಯಾದೆ. ಅವರಿಬ್ಬರೇ ನಿರ್ಮಾಪಕರು ಅಂದ್ಕೊಂಡ್ಬಿಟ್ಟಿದ್ದೆ ನಾನು. ಯಾಕೆಂದರೆ ತೆರೆ ಹಿಂದೆ ನಿಂತು ಪೂರ್ತಿ ಕಥೆನ ನಡೆಸಿದಂಥ ವ್ಯಕ್ತಿ ಹೊಯ್ಸಳ ಮೊನ್ನೆ ಸಿಕ್ಕಿದ್ದು, ಒಂದು 2 ತಿಂಗಳ ಮೊದಲು. ಶ್ರಮ ಹಾಕಿದ್ದಾರೆ. ರಾಜ್ಕುಮಾರ್ ಅಸ್ಕೆ ಇರ್ಬೋದು, ಮತ್ತು ವಾಗೀಶ್ ಚನ್ನಗಿರಿ. ಇದರಲ್ಲಿರೋ ಈಗ 3 ಹಾಡಂತೂ ಅವರು 5 ಹಾಡು ಅವರೇ ಬರೆದಿದ್ದಾರೆ ಅನಿಸುತ್ತೆ. ತುಂಬ ತುಂಬ ಧನ್ಯವಾದಗಳು ವಾಗೀಶ್. ನಿಮ್ಮಲ್ಲೊಬ್ಬ ಕವಿ ಇದ್ದಾನೆ ಅಂತ ಇವತ್ತೇ ಗೊತ್ತಾಗಿತ್ತು ನನಗೆ. ಭಾಳ ಅದ್ಭುತವಾದಂಥ ಹಾಡುಗಳನ್ನ ಬರೆದಿದ್ದೀರಾ. ನಿಲ್ಲಿಸ್ಬೇಡಿ, ಮುಂದುವರಿಸಿ. ನಿರ್ಮಾಣದಲ್ಲಿ ತೊಡಸ್ಕೊಂಡು ನಾನು ಪ್ರೊಡ್ಯೂಸರ್ ಅಂತಲೇ ಭಾವಿಸಿದ್ದೆ. ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ರಿ ನೀವು. ಪ್ರತಿದಿನ ಈ ಜೋಡಿ ರಾಜ್ಕುಮಾರ್ ಅಸ್ತಿ ಆಗಲಿ ಇನ್ನೊಬ್ಬರಾಗಲಿ, ಅದು ನನ್ನ ಸ್ಟುಡಿಯೋನಲ್ಲಿ 3 ವರ್ಷಗಳಿಂದ ಇಡೀ ತಂಡ ಇಷ್ಟಪಟ್ಟು ಕಷ್ಟಪಟ್ಟು. ಇನ್ನೊಂದು ಹೇಳಬೇಕು ಅಂತಂದರೆ ಇವರೆಲ್ಲ ಹಂಸಲೇಖ ದೇಸಿ ವಿದ್ಯಾಲಯ ವಿದ್ಯಾರ್ಥಿಗಳು. ಸೊ ಒಂದು ಇಡೀ ತಂಡ ಹಂಸಲೇಖ ಸ್ಕೂಲಿಂದ ಬಂದಂಥ ಒಂದು ತಂಡ. ಇನ್ನು ರಘು ಬಗ್ಗೆ ಹೇಳಲೇಬೇಕಾಗಿಲ್ಲ. ಅದು ಹೇಳಿದ್ರೆ ತುಂಬ ಹೊಗಳಿಕೆ ಆಗುತ್ತೆ. ಸಿನಿಮಾ ನೋಡಿದ್ಮೇಲೆ ಮಾತಾಡ್ತೀನಿ. ಯಾಕೆಂದರೆ ಮೊದಲನೇ ಸಾಂಗಲ್ಲೇ ನೋಡಿದ್ದೀವಿ. ಅಂದರೆ ತನ್ನ ಪ್ರತಿಭೆ, ತನ್ನ ರಾಕ್ಷಸ ಪ್ರತಿಭೆ ಅಂತ ಹೇಳಿ ಕರಿತೀನಿ ರಘುನ ನಾನು. ಆ ರಾಕ್ಷಸ ಪ್ರತಿಭೆನ ಮೊದಲನೇ ಸಾಂಗಲ್ಲಿ ತೋರಿಸ್ಬಿಟ್ಟಿದ್ದಾರೆ. ಹಲವಾರು ಹೊಸ ಕಲಾವಿದರು ಇದರಲ್ಲಿ ಅಭಿನಯಿಸಿದ್ದಾರೆ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಈ ರೀತಿಯ ಸಿನಿಮಾಗಳು, ಯಾಕೆಂದರೆ ಭಾಳ ಇಷ್ಟಪಟ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಇಡೀ ತಂಡ. ಈ ರೀತಿ ಸಿನಿಮಾಗಳನ್ನ ಪ್ರೇಕ್ಷಕ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡುವಂಥ ದಿನಗಳೀಗ ಬರ್ತಾ ಇದೆ. OTT ಫಿಂಗರ್ ಟಿಪ್ಸಲ್ಲಿ ಸಿನಿಮಾ ನೋಡುವಂಥದ್ದು ಕಾಲ, ಒಂದು ಸಿನಿಮಾನ 4 ದಿನ 5 ದಿನ ನೋಡುವಂಥ ಒಂದು ಕಾಲ ದೂರ ಆಗಿ. ಯಾಕೆಂದರೆ ಮೊನ್ನೆ ರಿಲೀಸ್ ಆದಂಥ ಕಾಟೇರ ಎಕ್ಸ್ಟ್ರಾರ್ಡಿನರಿ ಹಿಟ್ ಆಗಿದೆ ಸಿನಿಮಾ. ನಮ್ಮ ಕನ್ನಡ ಚಿತ್ರ ಸಲಾರ್ ಅಂತ ಒಂದು ಸಿನಿಮಾ ಮುಂದೆ ರಿಲೀಸ್ ಆಗಿ. ಸೊ ಅದೇ ರೀತಿ ಅಷ್ಟು ದೊಡ್ಡ ಹಿಟ್ಟಲ್ಲದೆ ಇದ್ದರು ನಿರ್ಮಾಪಕನಿಗೆ ಹಾಕಿದಂಥ ಬಂಡವಾಳ ವಾಪಸ್ ಬಂದರೆ ಹೊಯ್ಸಳ ಇನ್ನೊಂದು 4 ಸಿನಿಮಾ ಮಾಡ್ತಾರೆ. ಸೊ ಆ ನಂಬಿಕೆ ನನಗಿದೆ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ನಮಸ್ಕಾರ ಅಂತ ವಿನಂತಿಸ್ತಾ ಇದ್ವಿ. ಅವರೇ ಇವ್ರ ಜೊತೆಗೆ ಕನ್ನಡ ಮೇಷ್ಟ್ರು ಬಂದ ಮೇಲೆ ನಮ್ಮ ಇಂಗ್ಲೀಷ್ ಮಿಸ್ ಇಲ್ಲ ಅಂದರೆ ಹೇಗಲ್ವಾ? ಅವ್ರನ್ನ ಮಿಸ್ ಮಾಡ್ಕೊಳ್ಳೋ ಹಾಗೆ ಇಲ್ಲ. ವಾಣಿ ಮಿಸ್ ಆಗಿ ಕಾಣಿಸ್ಕೊಂಡಿರುವಂತಹ ದಿವ್ಯಾ ಗೌಡ ಅವರು ಕೂಡ ದಯವಿಟ್ಟು ಜಾಯಿನ್ ಆಗಬೇಕು. ಅವರ ಜೊತೆಗೆ ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ಹಲವಾರು ವರ್ಷಗಳಿಂದ ನಮ್ಮೆಲ್ಲರನ್ನ ರಂಜಿಸ್ಕೊಂಡು ಬರ್ತಾ ಇರುವಂತಹ ನಮ್ಮ ಕನ್ನಡದ ಅಪ್ಪಟ ಪ್ರತಿಭೆ ನಮ್ಮ ಪ್ರೀತಿಯ ಮೂಗ್ ಸುರೇಶ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೀವಿ. ಗ್ರಾಮಸ್ಥರ ಪಾತ್ರವನ್ನು ತುಂಬಾನೇ ಪ್ರಮುಖ ಪಾತ್ರವನ್ನು ನಿಭಾಯಿಸಿದ್ದಾರೆ. ನಿಮಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ಪ್ರೀತಿಯ ಸ್ವಾಗತ ಸರ್. ಸರ್ ಮೊದಲಿಗೆ ನೀವೇ ಮಾತಾಡಬೇಕು, ನಿಮ್ಮ ಪಾತ್ರದ ಬಗ್ಗೆ ಹೇಳಿ ದಯವಿಟ್ಟು. ನಮಸ್ತೆ ಎಲ್ಲರಿಗೂ. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಪರಿಪೂರ್ಣವಾಗಿಲ್ಲ ಅಂತ ಹೇಳೋದಕ್ಕೆ ಬೇಜಾರಾಗ್ತದೆ. ಯಾಕೆ ಅಂತಂದರೆ ಸಮರ್ಪಕವಾಗಿ ಬಂದಿದೆ. ಸುಮಾರು ದಿನ ನನ್ನ ಡೇಟ್ ಕೇಳಿದಾಗ ನಾನೇನು ಅದು ಹಿಂದೆ ಮುಂದೆ ಆದಾಗ ಸುಮಾರು ಸಿನಿಮಾಗಳಲ್ಲಿ
ಬ್ಯುಸಿಯಾಗಿದ್ದರಿಂದ ಸರಿಯಾಗಿ ಸಹಕಾರ ಕೊಡೋಕ್ಕಾಗಲಿಲ್ಲ. ಅದೊಂದು ನನಗೆ ಬೇಸರ ಆಗ್ತದೆ, ಮಿಸ್ ಮಾಡ್ಕೊಂಡಲ್ಲ ಅಂತ ಅಂದ್ಬಿಟ್ಟು. ಪದೇ ಪದೇ ಹೇಳು ಒಳ್ಳೊಳ್ಳೆ ದೃಶ್ಯಗಳನ್ನ ನೀವು ಮಿಸ್ ಮಾಡ್ಕೊಂಡ್ರಿ ಅಂತ ಅಂದ್ಬಿಟ್ಟು ಅದು ಹೇಗೆ ಮ್ಯಾನೇಜ್ ಮಾಡಿದರು. ಬಟ್ ಆದರೂ ಭಾಳ ಚೆನ್ನಾಗಿ ಮೂಡಿ ಬಂದಿದೆ ಅಂತ ನನಗೂ ಅನ್ನಿಸ್ತು. ಮಾಡಿದ್ದ ದೃಶ್ಯಗಳಲ್ಲಿ ಒಂದು ಒಳ್ಳೆ ಟೀಮ್ನಲ್ಲಿ, ಒಂದು ಸಾಹಿತ್ಯ ಗಟ್ಟಿ ಇರೋಂಥ ಟೀಮಲ್ಲಿ, ಸಂಗೀತ ಗಟ್ಟಿ ಇರೋಂಥ ಟೀಮ್ನಲ್ಲಿ, ಮತ್ತು ನೃತ್ಯಗಳು ಕೂಡ ಭಾಳ ಚೆನ್ನಾಗಿ ಬಂದಿರೋಂಥ ಒಂದು ಟೀಮ್ನಲ್ಲಿ, ಜೊತೆಗೆ ನಮ್ಮೂರಿನ ಕೊಡನೂರಿನ ನನ್ನ ಆತ್ಮೀಯ ಗೆಳೆಯರಾದಂಥ ಹೊಯ್ಸಳ ಅವರ ಒಂದು ಪ್ರಥಮ ನಿರ್ಮಾಣದ ಒಂದು ತಂಡದಲ್ಲಿ ನಾನು ಕೂಡ ಇದ್ದೀನಿ ಅನ್ನೋದು ನನಗೆ ಹೆಮ್ಮೆ ಆಗುತ್ತೆ. ಸಿನಿಮಾ ಭಾಳ ಚೆನ್ನಾಗಿ ಬಂದಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ನಾನೇನು ಡಬ್ಬಿಂಗ್ ಮಾಡಿದ್ದೋ ಅದನ್ನು ಮಾತ್ರ ನಾನು ನೋಡಿದ್ದೀನಿ, ಬಾಕಿದ್ದು ನೋಡಿಲ್ಲ, ನೋಡೋಕ್ಕಾಗಿಲ್ಲ. ಸೊ ಎಲ್ಲ ಸಿನಿಮಾಗಳ ಬಗ್ಗೆನೂ ಈ ಥರ ಒಂದು ಪ್ರೆಸ್ ಮೀಟಲ್ಲಿ ನಾವು ನಮ್ಮ ಬಗ್ಗೆ ನಾವು ಮಾತಾಡ್ತಿರ್ತೀವಿ. ಆದರೆ ಸಿನಿಮಾ ಬಿಡುಗಡೆಯಾಗಿ ನಂತರ ಬರೋವಂಥ ಫಲಿತಾಂಶ ಏನಿದೆ ಅದರಲ್ಲಿ ಪ್ರತಿ ಸಿನಿಮಾ ಗೆಲ್ಲಬೇಕು ಅಂತ ನಮ್ಮ ಆಶಯ ಇರ್ತದೆ. ಪ್ರತಿ ಸಿನಿಮಾ ಗೆದ್ದರೆ ನಮ್ಮ ಕನ್ನಡ ಚಿತ್ರರಂಗ ಅಭಿವೃದ್ಧಿ ಆಗುತ್ತೆ, ಮತ್ತೆಲ್ಲ ನಮ್ಮಂಥ ನೂರಾರು ಸಾವಿರಾರು ಕಲಾವಿದರಿಗೆ, ತಂತ್ರಜ್ಞರಿಗೆ ಕೆಲಸ ಸಿಗುತ್ತೆ. ಜೊತೆಗೆ ಈಗ ಬರ್ತಾ ಕನ್ನಡ ಚಿತ್ರರಂಗದಲ್ಲಿ ಭಾಳ ಅತ್ಯುತ್ತಮವಾದಂಥ ಚಿತ್ರಗಳನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಥಿಯೇಟ್ರ್ನಲ್ಲಿ ಸಾಕಷ್ಟು ದಿನ ಇರಲ್ಲ, ಅದು ಭಾಳ ನೋವಾಗೋಂಥ ಒಂದು ಸಂಗತಿ. OTTನಲ್ಲಿ ಹೋಗ್ಬೋದು, ಬಟ್ ಆದರೆ ಸಾಕಷ್ಟು ಸಿನಿಮಾಗಳು ಗೆಲ್ಲಬೇಕು. ಬರುವಂಥ ಎಲ್ಲ ಹೊಸ ತಂಡಗಳು, ಹೊಸ ನಿರ್ದೇಶಕರು ಮತ್ತು ಪ್ರಥಮವಾಗಿ ವಾಗೀಶ್ ಅವರು ಈ ಸಿನಿಮಾದಲ್ಲಿ ತಮ್ಮ ಸಾಹಿತ್ಯವನ್ನು ನಿರೂಪಿಸಿದ್ದಾರೆ. ಮತ್ತೆಲ್ಲ ಈ ನಾಯಕ ನಟರು ಮತ್ತು ಎಲ್ಲ ಕಲಾವಿದರುಗಳು ಈ ಸಿನಿಮಾದ ಮೂಲಕ ಹೊಸ ರೂಪವನ್ನು ತಾಳ್ತಾರೆ. ಭಾಳ ಒಳ್ಳೆಯ ವಿಷಯವನ್ನು, ಸಂದೇಶವನ್ನು ಕೊಡುವಂಥ ಈ ಚಿತ್ರ ಮುಂದಿನ ದಿನಗಳಲ್ಲಿ ಮಾದರಿ ಆಗಬೇಕು ಮತ್ತು ಇತಿಹಾಸ ನಿರ್ಮಿಸಬೇಕು. ಜೊತೆಗೆ ವಿಶೇಷವಾದಂಥ ಪಾತ್ರದಲ್ಲಿ ನಮ್ಮ ರಂಗಾಯಣ ರಘು ಅವರು, ನನ್ನ ಗೆಳೆಯರು ಇದರಲ್ಲಿ ಅಭಿನಯಿಸಿದ್ದಾರೆ. ಅದು ಭಾಳ ವಿಭಿನ್ನವಾಗಿದೆ. ಪ್ರತಿ ಸಿನಿಮಾದಲ್ಲಿ ಏನೇನು ಪಾತ್ರಗಳು ಮಾಡ್ಕೊಂಡು ಬಂದರು ಅದಕ್ಕಿಂತ ವಿಭಿನ್ನವಾದಂಥ ಪಾತ್ರವನ್ನು ಇದರಲ್ಲಿ ಮಾಡಿದ್ದಾರೆ. ಜೊತೆಗೆ ಈ ಕಥೆನೂ ಕೂಡ ಭಾಳ ವಿಶೇಷವಾದಂಥ ಕಥೆಯನ್ನು ಹೊಂದಿದೆ. ಆ ಭಾಷೆ, ಆ ಸ್ಲ್ಯಾಂಗು, ಪ್ರತಿಯೊಂದು ನನಗೆ ಪ್ರತಿ ಸರಿ ನನಗೆ ಡೇಟ್ ಮಿಸ್ ಆದಾಗಲೂ ನನಗೆ ಭಾಳ ನೋವಾಗ್ತಿತ್ತು. ಈ ಒಂದು ದೊಡ್ಡದಾದಂಥ ಟೀಮು ಹೊಸಬ್ರ ಹತ್ರ ಸೇರಿ ಕೆಲಸ ಮಾಡುವಂಥ ಸೌಭಾಗ್ಯ ಸಿಗಲಿಲ್ಲ. ಒಂದೊಂದು ಸರ್ತಿ ರಾತ್ರಿ ಹಗಲು ಮತ್ತು ರಾತ್ರಿ 3 ಸಿನಿಮಾದಲ್ಲಿ ಒಟ್ಟೊಟ್ಟಿಗೆ ಕೆಲಸ ಮಾಡಿದ್ದೀನಿ. ಒಂದಿನ ನನ್ನ ಕೈಲಿ ಆಗಲ್ಲ ಡ್ರೈವ್ ಮಾಡೋದಕ್ಕೆ ಅಂದಾಗ ಸ್ನೇಹಿತರೆ ಬಂದು ನಾನಿರ್ತೀನಿ ಬನ್ನಿ, ನೀವು ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಅಂತ ಅಂದ್ಬಿಟ್ಟು ಸ್ನೇಹಿತರು ಕೂಡ ಕೂತ್ಕೊಂಡು ಒಟ್ಟಿಗೆ ಕಾರ್ನಲ್ಲಿ ಟ್ರಾವೆಲ್ ಮಾಡಿದ್ವಿ. ಸಾಕಷ್ಟು ಅವ್ರ ಜೊತೆ ಸಾಕಷ್ಟು ಜನ ಕೂಡ ಭಾಳ ಗಟ್ಟಿಯಾಗಿ ಕೆಲಸ ಮಾಡಿದ್ದಾರೆ ಈ ಚಿತ್ರ ಗೆಲ್ಲಬೇಕು ಅಂತ. ನಿಮ್ಮೆಲ್ಲರ ಆಶಯ ಏನಂತಂದರೆ ಈ ಚಿತ್ರ ಗೆಲ್ಲಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ನಮ್ಮ ಮಾಡಬೇಕು, ಮಂಗಳೂರಿಂದ ಬಂದಂತಹ ಕನ್ನಡ ಮೇಷ್ಟ್ರಿಗೆ ಉತ್ತರ ಕರ್ನಾಟಕದಲ್ಲಿ ನೀವು ಒಂದು ರೀತಿ ವಯಸ್ಸಿಸಿದ್ದ ಹಾಗೆ ಅಂತ ಕೇಳಲ್ಪಟ್ಟೆ. ನಿಮ್ಮ ಪಾತ್ರದ ಬಗ್ಗೆ. ಇಲ್ಲಿ ಬಂದಿರುವಂಥ ಮಾಧ್ಯಮದವರಿಗೆ, ಗಣ್ಯ ವ್ಯಕ್ತಿಗಳಿಗೆ, ನನ್ನ ಬಂಧು ಮಿತ್ರರಿಗೆ ನಮಸ್ಕಾರ. ರಂಗ ಸಮುದ್ರ ತುಂಬ ದಿನಗಳಿಂದ ವೆಯ್ಟ್ ಮಾಡ್ತಿರೋಂಥ ಒಂದು ಚಿತ್ರ ಇದು. ನನಗೆ ತುಂಬ ಖುಷಿ ಆಗ್ತಾ ಇದೆ. Jan 12 ರಿಲೀಸ್ ಆಗ್ತಾ ಇರೋದು. ಆ್ಯಂಡ್ ನಂದು ಇದರಲ್ಲಿ ಪಾತ್ರ ಬಂದು ಒಂದು ಮುಖ್ಯವಾದ ಪಾತ್ರ, ಲೈಕ್ ಒಂದು ಇಂಗ್ಲೀಷ್ ಮೀಡಿಯಮ್ ಪಾತ್ರದಲ್ಲಿ ಇದು ಒಂದು ಪಾತ್ರ ಮಾಡಿದ್ದೀನಿ. ಲೈಕ್ ಒಂದು ಜವಾಬ್ದಾರಿ ಶಿಕ್ಷಕಿ ಅಂತಲೇ ಹೇಳ್ಬೋದು. ಸೊ ತುಂಬ ಖುಷಿ ಆಗ್ತಾ ಇದೆ. ರಂಗ ಸಮುದ್ರ Jan 12 ರಿಲೀಸ್ ಆಗ್ತಾ ಇದೆ. ನನಗೆ ಈ ಚಿತ್ರದಲ್ಲಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ರಾಜ್ಕುಮಾರ್ ಸರ್ ಆಗಲಿ, ನಮ್ಮ ಹೊಯ್ಸಳ ಸರ್ ಆಗಲಿ, ನನಗೆ ತುಂಬ ಖುಷಿ ಆಗುತ್ತೆ. ಬಿಕಾಸ್ ಅವ್ರು ನನಗೊಂದು ಅವಕಾಶ ಕೊಟ್ಟಿದ್ದೆ, ಅವ್ರಿಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಇದರಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿ ಆ್ಯಕ್ಟರ್ಗಳು ಲೈಕ್ ಪಾತ್ರ ಮಾಡಿದ್ದಾರೆ. ರಘು ಸರ್ ಆಗಲಿ, ರಂಗಾಯಣ ರಘು ಸರ್ ಆಗಲಿ, ಮಂಜು ಸರ್ ಆಗಲಿ. ಬಟ್ ತುಂಬ ಖುಷಿ ಆಗುತ್ತೆ. ಫಸ್ಟ್ ಭಯ ಆಗ್ತಿತ್ತು, ಇವ್ರ ಜೊತೆಲ್ಲ ಹೆಂಗೆ ಆ್ಯಕ್ಟ್ ಮಾಡಲಿ ಅಂತ. ಬಟ್ ಆ ಥರ ಭಯ ಅವ್ರು ನನಗೆಲ್ಲೂ ತೋರಿಸ್ಕೊಟ್ಟಿಲ್ಲ. ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಇವನ್ ಕಾರ್ತಿಕ್ ಕೂಡ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಕಾರ್ತಿಕ್. ಓಕೆ, ಇದಿಷ್ಟೇ ಹೇಳಕ್ಕೆ ಬರ್ತೀನಿ. ಖುಷಿ ಆಗ್ತಿದೆ. Jan 12 ರಿಲೀಸ್ ಆಗ್ತಿದೆ. ಯಾರು ಮಿಸ್ ಮಾಡಬೇಡಿ, ಥಿಯೇಟ್ರಿಗೆ ಬಂದು ನೋಡಬೇಕು. ಓಕೆ, ಮಿಸ್ ಹೇಳಿದ್ಮೇಲೆ ಮುಗಿತೆ. ಯಾರು ಥ್ಯಾಂಕ್ ಯು ಸೋ ಮಚ್ ಅವರೇ. ನೋಡಬೇಕು, ಬೇರೆ ಬೇರೆ ಶಾಲೆಗಳಲ್ಲಿದ್ದರೂ ನಿಮ್ಮ ತರಲೆ ಕೀಟ್ಲೆ ತಡ್ಕೊಳ್ದಾಗದೆ ಟ್ರಾನ್ಸ್ಫರ್ ಮಾಡ್ತಾ ಕೊನೆಗೆ ಉತ್ತರ ಕರ್ನಾಟಕಕ್ಕೆ ಹೋದ್ರಿ. ಏನಾಯಿತು ಅಂತ? ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ಒಂದು ಚಿತ್ರದಲ್ಲಿ ನನಗೆ ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ, ನನ್ನ ಭಾಗ್ಯ. ಹೊಯ್ಸಳ ಸರ್ಗೆ ನಮಸ್ಕಾರ.
ಧನ್ಯವಾದಗಳು. ರಾಜ್ಕುಮಾರ್ ಎಸ್ ಕೆ ಅವರೇ ಧನ್ಯವಾದಗಳು. ರಂಗಾಯಣ ರಘು ಸರ್ ನನ್ನ ಗುರು ಸಮಾನರು. ಹಾಗೆ ಎಲ್ಲ ಮಾಧ್ಯಮ ಮಿತ್ರರುಗಳಿಗೆ ನಮಸ್ಕಾರ. ಈ ಚಿತ್ರದಲ್ಲಿ ನಾನೊಂದು ಮೇಷ್ಟ್ರ ಪಾತ್ರ. ಅವಕಾಶ ಸಿಕ್ಕಿದ್ದು ರಾಜ್ಕುಮಾರ್ ಎಸ್ ಕೆ ಅವರಿಂದ. ತುಂಬ ಡೈಲಾಗ್ಗಳೆಲ್ಲ ಚೇಂಜ್ ಮಾಡಿಕೊಂಡು ನನ್ನ ಬಾಯಿಗೆ ಬೇಕಾದ ಹಾಗೆ ಮಾತಾಡಿ, ಬಾಯಿಗೆ ಬಂದ ಹಾಗಲ್ಲ, ನನಗೆ ಹೇಗೆ ಬೇಕು ಹಾಗೆ ಮಾತಾಡಿ ನನ್ನಿಂದ ಎಷ್ಟಾಗ್ತದೆ ಆ ಪಾತ್ರವನ್ನು ಚೆನ್ನಾಗಿ ಮಾಡೋದಕ್ಕೆ ಪ್ರಯತ್ನಿಸಿದ್ದೇನೆ. ಸಿನಿಮಾ ನೋಡಿದ ನಂತರ ಖುಷಿಯೂ ಇದೆ. ಅದರಿಂದ ಪ್ರತಿಯೊಬ್ಬರು ತಾಂತ್ರಿಕ ವರ್ಗದವರೆಗೂ ಧನು ಮಾಸ್ಟರ್ನ ಮರ್ತೋಗ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಧನುಮಂತ ಮಾಸ್ಟ್ರು ನನ್ನ ಹತ್ರ ಒಂದು ಡ್ಯಾನ್ಸ್ ಮಾಡಿಸಿದ್ದಾರೆ. ಹಾಗೆ ಧನ್ಯವಾದಗಳು. ಹೀಗೆ ಎಲ್ಲರೂ ತಾಂತ್ರಿಕ ವರ್ಗದವರಿಗೆ ನಮ್ಮ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಕರ್ನಾಟಕ ಜನತೆ ನಾಡ್ದು 12ನೇ ತಾರೀಕು ದಯವಿಟ್ಟು ಬಂದು ನಮ್ಮ ಚಿತ್ರಕ್ಕೆ ಆಶೀರ್ವದಿಸಬೇಕು ಅಂತ ಕೇಳ್ಕೊಳ್ತೇನೆ. ನಮಸ್ಕಾರ. ನೀವು ಕಡಿಮೆ ಮಾತಾಡಿದ್ರು ನಿಮ್ಮ ಪಾತ್ರ 12ನೇ ತಾರೀಕು ಮೇಲೆ ಖಂಡಿತವಾಗಿಯೂ ಮಾತಾಡುತ್ತೆ ಕಾರ್ತಿಕ್ ಅವರೇ. ಥ್ಯಾಂಕ್ ಯು ಸೋ ಮಚ್ ಮೂವರಿಗೂ ಕೂಡ. ರಾಜ್ಕುಮಾರ್ ಎಸ್ ಕೆ ಅವರು ದಯವಿಟ್ಟು ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ವಿ. ಪಕ್ಕದಲ್ಲಿ ಪ್ರಿನ್ಸಿಪಲ್ ನಿಂತಿರೋ ಥರ ಸ್ಟ್ರಿಕ್ಟ್ ನಿಂತಿದ್ದೀರಾ ಇವರು. ಈಗ ಥ್ಯಾಂಕ್ ಯು ಸೋ ಮಚ್. ನಮ್ಮ ರಂಗಾಯಣ ರಘು ಸರ್ ಮಾತನಾಡೋದಕ್ಕೂ ಮುನ್ನ ಇನ್ನು 3 ಜನ ಮಾತನಾಡುತ್ತಿದ್ದಾರೆ. ಸರ್ ನಮಸ್ಕಾರ. ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ನನ್ನ ಸ್ನೇಹಿತರು ಗಣ್ಯರಿಗೂ ಎಲ್ರಿಗೂ ನಮಸ್ಕಾರ ತಿಳಿಸ್ತಾ ಇದ್ದೀನಿ. ನಾನು ಮೊದಲೇ ಸಾರಿ ಈ ಥರ ಸ್ಟೇಜ್ಗಳನ್ನ ಹತ್ತಾ ಇರೋದು, ಒಳಗಡೆ ಭಯ ಆಗ್ತಾ ಇದೆ. ನನ್ನ ಈ ಸಿನಿಮಾ ಮಾಡಬೇಕು ಅಂತ ಹೊರಟಾಗ ಕೆಲವೊಂದು ಸಂದರ್ಭಗಳನ್ನ ಎದುರಿಸ್ತಿದ್ದೆ ಈ ಮುಂಚೆ, ಈ ಸಿನಿಮಾ ಶುರುವಾಗೋಕ್ಕಿಂತ ಮುಂಚೆ. ಸೊ ಉದಯ್ ಜಗಳೂರು ನನ್ನ ಸ್ನೇಹಿತರು, ಅವ್ರ ಮೂಲಕ ನಾನು ಫಸ್ಟು ಹೊಯ್ಸಳ ಸರ್ನ ಮೀಟ್ ಆಗ್ತೀನಿ. ಕತೆ ರೆಡಿ ಆಗಿರುತ್ತೆ, ಚಿತ್ರಕಥೆ ಒಂದು ಲೆವೆಲ್ಗೆ ರೆಡಿ ಆಗಿರುತ್ತೆ. ಆಗ ಹೊಯ್ಸಳ ಸರ್ನ ಮೀಟ್ ಆದಾಗ ಅವ್ರಿಗೆ ಕತೆ ಹೇಳಿದೆ. ಒಂದು 20-25 ನಿಮಿಷ ಕತೆ ಕೇಳಿದ ನಂತರ ಹೊಯ್ಸಳ ಸರ್ ಈ ರಂಗ ಸಮುದ್ರ ಚಿತ್ರಕ್ಕೆ ಒಂದು ಚಾಲನೆ ನೀಡ್ತಾರೆ. ಗ್ರೀನ್ ಸಿಗ್ನಲ್ ಸಿಕ್ಕ ತಕ್ಷಣ ನನಗೂ ಫಸ್ಟ್ ಸಿನಿಮಾ ತುಂಬ ಅಂದರೆ ತುಂಬ ಖುಷಿ. ಮುಂದೇನು ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದಾಗ ಕಲಾವಿದರು ಪಟ್ಟಿ ರೆಡಿ ಮಾಡ್ಕೋಬೇಕು, ತಂತ್ರಜ್ಞರ ಪಟ್ಟಿ ಮಾಡ್ಕೋಬೇಕು. ಮೇನಾಗಿ ಹೇಳಬೇಕು ಅಂದರೆ ರಂಗ ಸಮುದ್ರ ಚಿತ್ರ ₹1 ಅಂತ ಪರಿಗಣಿಸಿದರೆ, ₹1 ಕಾಯಿನ್ ಅಂದ್ಕೊಂಡ್ರೆ ಮೊದಲೇ ಮುಖ ಕಲಾವಿದರು, ಮೇರು ನಟರು. ಅದರಲ್ಲಿ ರಂಗಾಯಣ ರಘು ಸರು, ಸಂಪತ್ ರಾಜ್ ಸರ್, ಹಾಗೆ ಮೂಗ್ ಸುರೇಶ್ ಸರ್, ಗುರುರಾಜ್ ಹೊಸಕೋಟೆ ಸರ್, ದಿವಂಗತ ಮೋಹನ್ ಸರ್, ಈ ಥರ ಸಾಲು ಕಲಾವಿದರು ಕೂಡ ಈ ತಕಡಿ ಒಂದು ಮುಖ ಆಗ್ತಾರೆ. ₹1 ಒಂದು ಮುಖ ಆದರೆ ಇನ್ನೊಂದು ಮುಖ ಏನಾಗುತ್ತೆ ಅಂತಂದರೆ ಮೇರು ತಂತ್ರಜ್ಞರು. ಅಂದರೆ ಆರ್ ಗಿರಿ ಸರ್, DOP ನಮ್ಮ ಸಿನಿಮಾದ DOP ಆರ್ ಗಿರಿ ಸರ್. ಅವರು ನಮ್ಮ ಸಿನಿಮಾ ಒಪ್ಕೊಂಡ ತಕ್ಷಣ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕೆಂದರೆ ಆರ್ ಗಿರಿ ಅನ್ನೋರು ಅಣ್ಣವ್ರಿಗೆ ಕ್ಯಾಮ್ರಾ ಹಿಡಿದಂಥ ವ್ಯಕ್ತಿ. ಅವರು ಶಬ್ದವೇದಿ ಸಿನಿಮಾ, ಆ ಥರ ವಿಷ್ಣು ಸರ್, ಅಂಬರೀಶ್ ಸರ್ ತುಂಬ ದೊಡ್ಡ ಸಿನಿಮಾಗಳನ್ನ ಕೊಟ್ಟಂಥ ಆರ್ ಗಿರಿ ಸರ್ ನಮ್ಮ ಸಿನಿಮಾಗೆ, ಅದು ನನ್ನ ಕನಸಿಗೆ ತೆರೆ ಮೇಲೆ ತರೋಕ್ಕೆ ಒಂದು ಕನ್ನಡಿ ಆಗ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಅವರು ಕತೆ ಒಪ್ಕೊಂಡ ತಕ್ಷಣ ನನಗೂ ತುಂಬ ಖುಷಿ ಆಯಿತು. ಹಾಗೆ ಪ್ರತಿಯೊಬ್ಬರು ಧನು ಮಾಸ್ಟರು, ಕಾಸ್ಟ್ಯೂಮ್ ಡಿಸೈನರ್ ರಾಮಚಂದ್ರ ಸರ್, ಹೀಗೆ ಪುರುಷೋತ್ತಮಣ್ಣ ಮೇಕಪ್ ಮ್ಯಾನ್, ಈ ಥರ ಪ್ರತಿಯೊಬ್ಬರು ತಂತ್ರಜ್ಞರು, ದೊಡ್ಡ ಮಟ್ಟದಲ್ಲಿರೋ ತಂತ್ರಜ್ಞರು ಸಿಕ್ಕರು ನನಗೆ. ಅದೇ ಇವತ್ತು ನೀವು ಈ ಸ್ಕ್ರೀನ್ ಮೇಲೆ ಏನು ನೋಡ್ತಾ ಇದ್ರು, ಇಷ್ಟೊಂದು ಗ್ರ್ಯಾಂಡಾಗಿ ಕಾಣಿಸೋಕ್ಕೆ ಅವರೇ ಕಾರಣ. ಹಾಗೆ ಸಿನಿಮಾ ಶುರುವಾಗುತ್ತೆ. ಮೇನು ಚನ್ನಪ್ಪಜ್ಜ ಅನ್ನೋ ಕ್ಯಾರೆಕ್ಟ್ರು, ಆ ಕ್ಯಾರೆಕ್ಟರ್ ಡಿಸೈನ್ ಮಾಡಿದಾಗೆ ಹೊಯ್ಸಳ ಸರ್ ಜೊತೆ ಮಾತಾಡುವಾಗ ಈ ಪಾತ್ರನ ಯಾರು ಮಾಡಿದರೆ ಚೆನ್ನಾಗಿರುತ್ತೆ ಸರ್ ಅಂತ ಹಾಗೆ ಡಿಸ್ಕಸ್ ನಡೆದಂಥ ಟೈಮಲ್ಲಿ ರಘು ಸರ್ನ ಫಸ್ಟ್ ಟೈಮ್ ಅವರೇ ಹೇಳಿದ್ದು, ರಘು ಸರ್ ಕತೆ ಹೇಳಿ ನೋಡಿ ಅಂತಂದರು. ನನಗೆ ಅದು ಒಂಥರ ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ, ಆ ಥರ ನನಗೂ ಸಿಕ್ಕಾಪಟ್ಟೆ ಖುಷಿ, ಭಯ ಎಲ್ಲನೂ. ರಘು ಸರ್ಗೆ ಫೋನ್ ಮಾಡಿದ್ವಿ, ರಘು ಸರ್ ಬರೋಕ್ಕೆ ಹೇಳಿದರು. ಮನೆಗೆ ಹೋದ್ಮೇಲೆ ಕತೆ ಕೇಳಿದ್ಮೇಲೆ ಅವ್ರು ಒಂದೇ ಮಾತು ಹೇಳಿದ್ದು, ರಾಜ್ಕುಮಾರ್ ನೀವೇನು ಕತೆ ಹೇಳಿದರೋ ಅದೇ ಸ್ಕ್ರೀನ್ ಮೇಲೆ ಬರಬೇಕು. ಆ ಸ್ಕ್ರೀನ್ ಮೇಲೆ ಬಂತು ಅಂದರೆ ಅದಕ್ಕಿಂತ ದೊಡ್ಡ ಸಕ್ಸಸ್ ಏನೂ ಇಲ್ಲ. ನಾನು ಏನು ಬೇಕಾದರೂ ನಿಮಗೆ ಸಹಾಯ ಮಾಡ್ತೀನಿ, ಸಪೋರ್ಟ್ ಇದೆ ನಂದು, ಖಂಡಿತ ಮಾಡೋಣ, ಈ ಚಿತ್ರ ಒಳ್ಳೆ ಚಿತ್ರ ಆಗಲಿ ಅಂತ ಆ ಕ್ಷಣಕ್ಕೆ ಬೆಂತಟ್ಟಿ ಕಳಿಸಿದ್ರಲ್ಲ, ಅದಕ್ಕಿಂತ ನನಗೆ ಬೇರೆ ಆ ಕ್ಷಣಕ್ಕೆ ನಾನು ಗೆದ್ದೆ ಅಂತ ಅಂದ್ಕೊಂಡೆ ರಘು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಕಡೆ ರಘು ಸರ್
ಬಂದ ತಕ್ಷಣ ಒಂದು ತಕಡಿಗೆ ವೇಟೇಜ್ ಜಾಸ್ತಿ ಆಯಿತು. ಇನ್ನೊಂದು ಕಡೆ ಬ್ಯಾಲೆನ್ಸ್ ಮಾಡಬೇಕು ಕತೆನ, ಇನ್ನೊಂದು ಪಾತ್ರ ಯಾರು ಮಾಡೋಕ್ಕೆ ಸಾಧ್ಯ ಅಂತ ಹಾಗೆ ಯೋಚನೆ ಮಾಡ್ತಾ ಇರುವಾಗಲೇ ಆ ದೇವರು ಯಾವ ದೇವರಸ್ತು ಅಂದ್ರೂ ಗೊತ್ತಿಲ್ಲ ನನಗೆ, ಸಂಪತ್ ಸರ್ ಆ ಪಾತ್ರಕ್ಕೆ ಸರಿಯಾಗಿ ಸಿಕ್ಕರು. ಸಂಪತ್ ಸರ್ ಕೂಡ ಕತೆ ಕೇಳಿ ತುಂಬ ಇಷ್ಟಪಟ್ಟು ಮಾಡಿದಂಥ ಪಾತ್ರ ಅದು. ಸೊ ಹಾಗೆ ಸಂಪತ್ ಸರ್ಗೂ ನಾನು ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನು ಹೀಗೆ ಮೂಗ್ ಸುರೇಶ್ ಸರ್, ಗುರುರಾಜ್ ಹೊಸಕೋಟೆ ಸರ್ ಎಲ್ಲರೂ ಅವ್ರ ಮನಸ್ಸಿಂದ ಹೃದಯದಿಂದ ಅಭಿನಯಿಸಿದ್ದಾರೆ. ಪ್ರತಿಯೊಬ್ಬರಿಗೂ ನಾನು ನಮ್ಮ ಸಿನಿಮಾದ ಕಲಾವಿದರು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಇನ್ನೊಂದು ವಿಚಾರ ಬಂತು ಅಂದರೆ ನಮ್ಮ ತಂತ್ರಜ್ಞರಲ್ಲಿ ಆ ಗಿರಿ ಸರ್ ಪ್ರತಿಯೊಂದು ಪಿಲ್ಲರ್ಸ್ ಯಾರ್ಯಾರು ಸ್ಟ್ರಾಂಗ್ ಆಗಿ ಸಿಕ್ಕರು, ಪ್ರತಿಯೊಬ್ಬ ಹೊಯ್ಸಳ ಸರ್ ಬುನಾದಿ ಹಾಕಿಕೊಟ್ರೆ ಅದ್ರ ಮೇಲೆ ನಿಂತಂಥ ತಂತ್ರಜ್ಞರು ಮೇನ್ ಪಿಲ್ಲರ್ಸ್ ಆದರು. ಆದರೆ ಆ ಪಿಲ್ಲರ್ಸ್ಗಳಿಗೆ ಸಿನಿಮಾ ಮುಗಿದ ಮೇಲೆ ಗೋಡೆ ಕಟ್ಟುವಂಥ ವ್ಯಕ್ತಿನೇ ಶ್ರೀಕಾಂತ್ ಸರ್, ನಮ್ಮ ಸಿನಿಮಾದ ಎಡಿಟ್ರು. ಅಷ್ಟು ಅದ್ಭುತವಾಗಿ ಸರ್ 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 ಅಂತ ಎಷ್ಟೇ ಸರಿ ಕೇಳಿದ್ರು ಒಂದು ಸರಿನೂ ಬೇಜಾರಾಗಿದೆ. ಸುಮಾರು ವರ್ಷಗಳನ್ನ ಎಡಿಟ್ ಮಾಡಿ ನಮ್ಮ ಚಿತ್ರನ ಒಂದು ಮನೆಯಾಗಿ ಪರಿವರ್ತನೆ ಮಾಡಿದರು. ಅದಾದಮೇಲೆ DA ಯೂನಿಫೈ ಮೀಡಿಯಾ, ಹಾಗೆ ಕರಿಸುಬ್ಬು ಸರ್ ಪ್ರತಿಯೊಂದು ಕೂಡ ನಮ್ಗೇನು ಬೇಕೋ ಅದನ್ನು ಸಪೋರ್ಟ್ ಮಾಡಿ ಆ ಸ್ಟುಡಿಯೋನೇ ನಮ್ಮದಾಗಿತ್ತು ಒಂದು 3 ವರ್ಷ. ಆ ಥರ ನಮಗೆ ಸಪೋರ್ಟ್ ಮಾಡಿದ್ದಾರೆ ಸರ್, ಥ್ಯಾಂಕ್ ಯು. ಹಾಗೆ ಸಿನಿಮಾ ಬಗ್ಗೆ ಹೇಳೋದಾದರೆ ಸರ್, ರಂಗ ಸಮುದ್ರ ಅಂತ ಫಸ್ಟು ನಾನು ಟೈಟ್ಲ್ ಇಟ್ಟಿರಲಿಲ್ಲ ಸಿನಿಮಾಗೆ. ಕತೆ ರೆಡಿಯಾಗಿತ್ತು, ಈ ಪಾತ್ರಗಳು ರೆಡಿಯಾಗಿದ್ದು. ರಂಗ ಸಮುದ್ರ ಲೊಕೇಶನ್ ನೋಡೋಕೆ ಹೋದಂಥ ಸಂದರ್ಭದಲ್ಲಿ ನಾನು ಒಂದು ಊರು ನೋಡ್ತೀನಿ, ಆ ಊರ ಹೆಸರೇ ರಂಗ ಸಮುದ್ರ ಅಂತ. ಅದಾದಮೇಲೆ ಪ್ರೊಡ್ಯೂಸರ್ ಸರ್ಗೆ ಬಂದು, ಸರ್ ರಂಗ ಸಮುದ್ರ ಅನ್ನೋ ಹೆಸರು ಈ ಥರ ಚೆನ್ನಾಗಿದೆ ಅನಿಸ್ತಾ ಇದೆ, ಸಿನಿಮಾಗೆ ಆಪ್ಟ್ ಆಗಿದೆ, ಸೊ ಏನಂತೀರ ಸರ್ ಅಂದಾಗ ಅವರು ಗ್ರೀನ್ ಸಿಗ್ನಲ್ ಸಿಕ್ತು. ರಘು ಸರ್ನ ಕೇಳಿದ್ರು. ರಘು ಸರ್ ಮುಂದೆ ಹೋಗಿ ರಂಗ ಸಮುದ್ರ ಅಂದ ತಕ್ಷಣ ಅವ್ರಿಗೂ ಖುಷಿ ಆಯಿತು. ತುಂಬ ಅರ್ಥಗಳಿವೆ, ಇದ್ರ ಒಳಾರ್ಥ ತುಂಬ ಇದೆ. ಸಮಾಜ ಅನ್ನೋದೇ ಒಂದು ಸಮುದ್ರ ಥರ ನೋಡಿದರೆ ನಾವೆಲ್ಲ ಡೈಲಿ ಫೈಟ್ ಮಾಡುವಂಥವ್ರೆ, ದಿನನಿತ್ಯ ಜೀವನದಲ್ಲಿ ನಾವೆಲ್ಲ ಫೈಟ್ ಮಾಡ್ತಾ ಇರ್ತೀವಿ. ಚೆನ್ನಾಗಿದ್ದಾರೆ, ಇದನ್ನು ಮಾಡೋಣ ಅಂತ ಅವರು ಗ್ರೀನ್ ಸಿಗ್ನಲ್ ಸಿಕ್ತು. ಅದಾದಮೇಲೆ ರಂಗ ಸಮುದ್ರ ಅನ್ನೋ ಟೈಟ್ಲ್ ನಮ್ಮ ಸಿನಿಮಾಗೆ ತಂದ್ಕೊಂಡ್ವಿ. ಅದಾದಮೇಲೆ ರಂಗಣ್ಣ ರಘು ಸರು, ಸಂಪತ್ ಸರ್ ಇವರಿಬ್ಬರಿಗೂ ನಾನು 2 ಕ್ಯಾರೆಕ್ಟರ್ ಸಿಕ್ಕ ಮೇಲೆ ನಾನು ಏನು ಮಾಡಿದೆ, ಒಂದು ಕ್ಷಣಕ್ಕೆ ನನಗೂ ಭಯ ಪ್ಲಸ್ ಅದ್ರ 2 ಕ್ಯಾರೆಕ್ಟರ್ಗಳ ಮೇಲೆ ಒಂದು ಡೈಲಾಗ್ ಬರದೆ. ಅಂದರೆ ರಂಗ ಸಮುದ್ರ ಟೈಟಲ್ ಲಾಂಚ್ ಟೈಮಲ್ಲಿ ಅಧರ್ಮದ ಕೇಕೆ ಹೆಚ್ಚಾದಾಗ ಧರ್ಮದ ಕಹಳೆ ಎತ್ತು ಅಂತ. ಅಧರ್ಮ ಅಂದರೆ ಆಗಲೇ ಮೇಡಮ್ ಅವ್ರು ಹೇಳಿದರು, ಅಧರ್ಮ ಅಂದರೆ ನಾನು ಜಾತಿ ಮತಗಳ ಬಗ್ಗೆ ಹೇಳ್ತಾ ಇಲ್ಲ, ನಾನು ನಂದೇ ಎಲ್ಲ ಅನ್ನೋ ಅಹಂ ಎಂತಿರುತ್ತಲ್ಲ, ಅದೇ ಅಧರ್ಮದ ಕ್ಯಾರೆಕ್ಟರ್ನೇ ಸಂಪತ್ ಸರ್ ಸರಿದೂಗಿಸಿದ್ರೆ, ಧರ್ಮ ಅನ್ನೋ ಕ್ಯಾರೆಕ್ಟರ್ ರಘು ಸರ್ ಸರಿದೂಗಿಸ್ತಾರೆ. ನಾನು ಅಲ್ಲಪ್ಪ, ನಾವೆಲ್ಲ ಒಂದಾದ್ರೇ ಒಂದು ಅಂತ ಹೇಳಿದ್ದೆ ರಂಗಣ್ಣ ರಘು ಸರ್. ಆ ಪಾತ್ರನ ನೀವೇ ತೆರೆ ಮೇಲೆ ನೋಡಿದಾಗಲೇ ನಿಮ್ಗೆ ಗೊತ್ತಾಗುತ್ತೆ ಸರ್. ಖಾಲಿ ಆದಾಗ ತುಂಬಿಸೋ ಜವಾಬ್ದಾರಿ ನಮ್ಮದೇ ಅಲ್ವಾ? ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಮೊದಲನೇದಾಗಿ ಯಾವುದೇ ಒಂದು ಸಿನಿಮಾ ಅದು ಗೆಲ್ಲಬೇಕು ಅಂತ ಅಂದರೆ ಆ ಚಿತ್ರತಂಡ ಎಷ್ಟು ಕೆಲಸವನ್ನು ಮಾಡಿ ಒಂದೊಳ್ಳೆ ಸಿನಿಮಾನ ತಂದಿದ್ರು ಅದನ್ನು ಜನರಿಗೆ ತಲುಪಿಸ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲ ಮಾಧ್ಯಮ ಮಿತ್ರರದ್ದು. ನೀವೆಲ್ಲ ಮಾಧ್ಯಮ ಮಿತ್ರರು ಇಲ್ಲಿ ಬಂದಿದ್ದೀರಿ. ನಿಮಗೆ ಚಿತ್ರತಂಡದ ಪರವಾಗಿ ಆತ್ಮೀಯವಾದ ಸ್ವಾಗತ ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತಾ, ಆತ್ಮೀಯ ಮಾಧ್ಯಮ ಮಿತ್ರರೇ ಹಾಗೂ ಸ್ನೇಹಿತರೆ, ಸರ್ ನಂದು ಮೂಲತಃ ಹಾಸನ ಜಿಲ್ಲೆ ಕೊಣನೂರು. ರಾಜಕೀಯವಾಗಿ ಮತ್ತು ಸಮಾಜ ಸೇವೆಯಲ್ಲಿ ನನ್ನನ್ನು ತೊಡಗಿಸ್ಕೊಂಡಿದ್ದೆ. ಅಷ್ಟಿದ್ದೆ. ಚಿಕ್ಕಂದಿನಿಂದ ಸಿನಿಮಾ ನೋಡ್ತಕ್ಕಂಥದ್ದು ನನ್ನ ಹವ್ಯಾಸ. ಸಿನಿಮಾ ಮಾಡ್ತೀನಿ ಅಂತ ನಾನು ಕನಸಲ್ಲೂ ಅಂತ ಅಂದ್ಕೊಂಡಿರಲಿಲ್ಲ. ಎಲ್ಲ ಈ 2018-19 ಸಮಯದಲ್ಲಿ ನನ್ನ ಕೆಲಸ ಒತ್ತಡಗಳು ಸ್ವಲ್ಪ ಬಿಡುವಾದಂಥ ಸಂದರ್ಭದಲ್ಲಿ ಎಲ್ಲ ಒಂದು ಮನಸ್ಸಿಗೆ ಒಂದು ಸಿನಿಮಾ ಮಾಡಬೇಕು ಅಂತ ಬಂತು. ಸಿನಿಮಾ ಮಾಡಬೇಕು ಅಂತ ಯಾಕೆ ಬಂತು ಅಂತಂದರೆ, ಈ ದುಡ್ಡು ಮಾಡಬೇಕು ಅಂತ ಸಿನಿಮಾ ಮಾಡೋದೇ ಬೇರೆ, ಸಮಾಜಕ್ಕೆ ಒಂದು 4 ಒಳ್ಳೆ ಸಿನಿಮಾ ಕೊಡಬೇಕು, ಒಂದು ಒಳ್ಳೆ ಕಂಟೆಂಟ್ ಇರ್ತಕ್ಕಂಥ ಸಂದೇಶ ಇರ್ತಕ್ಕಂಥ ಸಿನಿಮಾ ಮಾಡಬೇಕು ಅಂತ ಹೇಳಿ ಮನಸ್ಸಿಗೆ ಬಂತು. ಆ ಮನಸ್ಸಿಗೆ ಬಂದಾಗ ಉದಯ್ ಜಗಳೂರು ನನ್ನ ಸ್ನೇಹಿತ, ಒಂದು 10-15 ವರ್ಷದಿಂದ ಪರಿಚಯ ಇದ್ದರು. ಅವ್ರಿಗೆ ಫೋನ್ ಮಾಡಿದೆ ನಾನು, ಉದಯ್ ಒಂದು ಚಿಕ್ಕ ಬಡ್ಜೆಟಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅಂದರೆ ಒಂದು ಕತೆ ಇರ್ತಕ್ಕಂಥ ಒಂದು ಸಿನಿಮಾ ಮಾಡಬೇಕು ಅಂತಿದ್ದೀನಿ, ಯಾರಾದರೂ ಇದ್ದರೆ ಆ ಸಿನಿಮಾ ಮಾಡಬೇಕು ಅನ್ನೋ ಹಂಬಲ ಇರೋವಂಥವ್ರು ಇದ್ದರೆ ಕರ್ಕೊಂಡು ಬನ್ನಿ ಅಂತ. ಕರ್ಕೊಂಡು ಬಂದರು ರಾಜ್ಕುಮಾರ್ ಕರ್ಕೊಂಡು ಬಂದು ಅವ್ರ ಕತೆ ಹೇಳಿದ ತಕ್ಷಣ ಆ ಕತೆನಲ್ಲಿ ಒಂದು ಶಕ್ತಿ ಇದೆ, ಈ ಕತೆ ಒಂದೊಳ್ಳೆ ಮೆಸೇಜನ್ನು ಕೊಡುತ್ತೆ, ಜನಕ್ಕೆ ಇಷ್ಟ ಆಗುತ್ತೆ. ಮತ್ತು ನಾನು ಓದಿದ್ದು MSW ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್. ಆ ಸಾಮಾಜಿಕ ಕಳಕಳಿಯನ್ನು ಮನರಂಜನೆಯ ಜೊತೆಗೆ ಈ ಸಿನಿಮಾ ಒಳಗೊಂಡಿದೆ ಅಂತ ಯಾವಾಗ ನನಗೆ ಇವರು ನರೇಟ್ ಮಾಡಿದ್ರು, ಆಗಲೇ 1 ಅವರಲ್ಲಿ ನಾನು ಈ ಕತೆನ ಸ್ಟಾರ್ಟ್ ಮಾಡಿ ಪ್ರಾರಂಭ ಮಾಡಿ ಅಂತ ಹೇಳಿದೆ.
ಮತ್ತು ಅದು ಪ್ರಾರಂಭ ಆದಮೇಲೆ ನೆಕ್ಸ್ಟ್ ನನಗೆ ಅದು ಹೆಚ್ಚು ಸ್ಫೂರ್ತಿಯನ್ನು ಕೊಟ್ಟಂಥವ್ರು ರಂಗಣ್ಣ ರಘು ಸರ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಭಾಳ ಒಳ್ಳೆ ಕತೆ. ಆದರೆ ನೀವು ಅಂದ್ಕೊಂಡಿರೋಂಥ ಬಡ್ಜೆಟಲ್ಲಿ ಸಿನಿಮಾ ಮುಗಿಯಲ್ಲ, ಬೇರೆ ಥರನೇ ಆಗುತ್ತೆ ಸರ್ ಅಂತ. ಅದ್ರ ಜೊತೆಗೆ ಅವ್ರು ಅಂದಿದ್ದು ಒಂದೇ ಮಾತು, ಸಿನಿಮಾ ಹಿಂದೆ ಅವ್ರು ಮಾಡಿರ್ತಕ್ಕಂಥ ಎಷ್ಟೋ ಸಿನಿಮಾಗಳು ಅವ್ರ ಜೊತೆಗೆ ನಾವು ಭಾಗಿಯಾಗಿದ್ದೀವಿ ಅಂತಂದ್ರೆ ಅದು ನಮ್ಮ ಪುಣ್ಯ ಸರ್. ಇದು ಹೇಳಬೇಕು, ರೆಮ್ಯುನರೇಷನ್ ಬಗ್ಗೆ ನೀವು ಏನು ಮಾತಾಡಲೇಬೇಡಿ ಸರ್, ನಾನು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀನಿ, ನೀವು ಆಮೇಲೆ ಅದನ್ನು ನೋಡ್ಕೊಳ್ಳೋಣ ಅಂತೇಳಿ ಅಷ್ಟು ಸಪೋರ್ಟ್ ಮಾಡಿದ್ರು. ಅವ್ರಿಗೆ ನಾನು ನಮ್ಮ ಸಿನಿಮಾ ತಂಡದ ಪರವಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತು ಕೂಡ ಅವ್ರೇನು ಬೇರೆ ರೀತಿ ಏನು ಕೇಳಿಲ್ಲ, ಅದೇ ರೀತಿ ನಡ್ಕೊಂಡು ಹೋಗ್ತಾ ಇದೆ, ಆ ಥರ ಸಪೋರ್ಟ್ ಮಾಡಿದ್ದಾರೆ. ಹಾಗಂತ ಬೇರೆ ಚಿತ್ರದವರು ಬೇರೆ ಸಿನಿಮಾದವ್ರು ಹಂಗೆ ಕೇಳಬೇಡಿ. ಅಂದರೆ ಬೇರೆಯವರು ದೊಡ್ಡ ಕಮರ್ಷಿಯಲ್ ಮಟ್ಟಕ್ಕೇನಲ್ಲ, ನಮ್ಮ ಮಟ್ಟಕ್ಕೇನು ಆ ರೀತಿ ಅವ್ರ ಸಹಾಯನ ನಾವು ಮರೆಯೋಕ್ಕಾಗಲ್ಲ. ಆ್ಯಂಡ್ ಈ ಸಿನಿಮಾ ನಮ್ಮ ಇಡೀ ಚಿತ್ರತಂಡ, ನಿರ್ದೇಶಕರಾಗಲಿ, ಸಾಹಿತಿಗಳಾಗಲಿ, ಮ್ಯೂಸಿಕ್ ಡೈರೆಕ್ಟರ್ ಆಗಲಿ ಮತ್ತು ತಂತ್ರಜ್ಞರಾಗಲಿ ಎಲ್ಲರೂ ಕೂಡ ಏನೋ ಒಂದು ಹೊಸತನ್ನು ನಾವು ಕೊಡಬೇಕು, ಚಿತ್ರರಂಗದಲ್ಲಿ ನಾವು ಕೂಡ ನಮ್ಮ ಮೈಲಿಗಲ್ಲನ್ನು ಸ್ಥಾಪಿಸಬೇಕು ಅಂತ ಹೇಳಿ ಕನಸನ್ನು ಇಟ್ಕೊಂಡಿದ್ದಂತಹ ತಂಡ. ಅವ್ರಿಗೆ ಅವರ ಆಸೆಗಳಿಗೆ, ಕನಸುಗಳಿಗೆ ನಾನು ನೀರೇರಿಯುವಂಥ ಕೆಲಸನ ಮಾಡಿದೆ ನನ್ನ ಕೈಲಾದ ಮಟ್ಟಿಗೆ ಅಷ್ಟೇ. ಸೊ ಅವರು ಅದನ್ನು ನಾನು ಏನು ಹೇಳಿದ್ನೋ ಅದನ್ನು ಸಮರ್ಥವಾಗಿ ನನ್ನ ನಿರೀಕ್ಷೆಗೂ ಮೀರಿ ಸಿನಿಮಾ ತೆರೆ ಮೇಲೆ ತಂದಿದ್ದಾರೆ. ಅದು ನಿಜವಾಗ್ಲೂ ನನಗೆ ಹೆಮ್ಮೆ ಮತ್ತು ಸಂತೋಷ ಕೂಡ ಆಗ್ತಾಯಿದೆ. ಸೊ ಇದುವರೆಗೆ ಕನ್ನಡ ಚಿತ್ರರಂಗದಲ್ಲಿ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾಗಳನ್ನ ನಿಜವಾಗ್ಲೂ ಕನ್ನಡದ ಜನತೆ ಗೆಲ್ಲಿಸಿದ್ದಾರೆ. ನಮ್ಮ ಸಿನಿಮಾ ಕೂಡ ಅತ್ಯದ್ಭುತವಾದಂತಹ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾ. ಅದನ್ನು ಜನತೆ ಗೆಲ್ಲಿಸ್ತಾರೆ ಅನ್ನೋ 100% ನಂಬಿಕೆ ನನಗಿದೆ. ಇದನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಳ್ಳೋದು ಇಷ್ಟೇ, ಒಂದೊಳ್ಳೆ ಸಿನಿಮಾನ ನಿಮಗೆ ಕೊಡ್ತಾ ಇದ್ದೀವಿ, ದಯವಿಟ್ಟು ಇದು ಗೆಲ್ಲಿಸಿ. ಇದುವರೆಗೆ ಇರ್ತಕ್ಕಂಥ ಪಾತ್ರಗಳಿಗಿಂತ ಭಾಳ ವಿಭಿನ್ನವಾಗಿ ರಂಗಣ್ಣ ರಘು ಸರ್ ನಮ್ಮ ಚಿತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ, ಅದು ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಅದರ ಜೊತೆಗೆ ನಮ್ಮ ಈ ಸಿನಿಮಾದಲ್ಲಿ ಭಾಗವಾದಂಥ ವಿಶೇಷ ಅಂತಂದರೆ ಸಂಗೀತ. ಆ ಸಂಗೀತದ ಜೊತೆಗೆ ಆ ಹಾಡುಗಳು. ಈ ಹಾಡುಗಳಲ್ಲಿ, ಈ ಸಂಗೀತದಲ್ಲಿ ನಮ್ಮ ಜೊತೆಗೆ ಆದಂಥವರು ಭಾರತದ ಅತ್ಯದ್ಭುತ ಸಂಗೀತ ಮಾಂತ್ರಿಕರು, ಆಸ್ಕರ್ ಪ್ರಶಸ್ತಿಯನ್ನು ಗೆದ್ದಿರುವಂತಹ, ಆಸ್ಕರ್ ಪ್ರಶಸ್ತಿ ಪಡೆದುಕೊಂಡಿರುವಂತಹ, ಬಾಹುಬಲಿ, RRR ಸಿನಿಮಾಗಳಿಗೆ ಸಂಗೀತವನ್ನು ನೀಡಿದಂತಹ ಅತ್ಯದ್ಭುತ ವ್ಯಕ್ತಿ ಕೀರವಾಣಿ ಸರ್. ಕೀರವಾಣಿ ಸರ್, ಕೈಲಾಶ್ ಖೇರ್ ಅವರು, ವಿಜಯ್ ಪ್ರಕಾಶ್, ಸಂಚಿತ್ ಹೆಗ್ಡೆ ಇಂತಹ ಮೋಘ ಕಲಾವಿದರು ನಮ್ಮ ಜೊತೆಯಾಗಿದ್ದಾರೆ. ಅದೆಲ್ಲದರ ಜೊತೆಗೆ ಬಹಳ ವಿಶೇಷವಾಗಿ ನಮ್ಮ ಸಿನಿಮಾವನ್ನು, ನಮ್ಮ ಚಿತ್ರತಂಡವನ್ನು ಬಿಟ್ಟು ಹೊರಗಬಡೆಯವರಾಗಿ ನೋಡಿದಂತಹ ಮೊದಲನೇ ವ್ಯಕ್ತಿ ಕರ್ನಾಟಕ ರತ್ನ, ಯುವರತ್ನ ಪುನೀತ್ ರಾಜ್ಕುಮಾರ್ ಸರ್. ಅಂತಹ ಹೆಗ್ಗಳಿಕೆ ಜೊತೆಗೆ ಅವರ ಆಶೀರ್ವಾದ ನಮ್ಮ ಮೇಲೆ ಇದೆ ಅಂತ ಹೇಳಲಿಕ್ಕೆ ನಾನು ನಿಜವಾಗ್ಲೂ ನನಗೆ ಸಂತೋಷ ಆಗುತ್ತೆ. ಅವರ ಆಶೀರ್ವಾದ ನಮ್ಮ ಮೇಲೆ ಯಾವತ್ತೂ ಕೂಡ ಇದೆ. ಯಾರೆಲ್ಲ ನಮ್ಮ ಈ ಸಿನಿಮಾ ಜರ್ನಿನಲ್ಲಿ ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಸಹಕರಿಸಿದ್ರ ನಿಮ್ಮೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ದಯವಿಟ್ಟು ಮಾಧ್ಯಮ ಮಿತ್ರಮೂ ಕೂಡ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ, ಒಂದೊಳ್ಳೆ ಸಿನಿಮಾನ ಕೊಡ್ತಾ ಇದ್ದೀವಿ. ಇದು ಗೆಲ್ಲಿಸ್ತಕ್ಕಂಥದ್ದು, ಉಳಿಸ್ತಕ್ಕಂಥದ್ದು ನಿಮ್ಮ ಮೇಲಿದೆ. ದಯವಿಟ್ಟು ಹೊಸ ತಂಡಕ್ಕೆ ಸಹಾಯ ಮಾಡಿ. ನೀವು ಸಹಾಯ ಮಾಡಿದ್ರೆ ಇನ್ನೊಂದು 4 ಒಳ್ಳೆಯ ಸಂದೇಶ ಇರ್ತಕ್ಕಂಥ ಸಿನಿಮಾನ ಕೊಡಲಿಕ್ಕೆ ನಮಗೂ ಕೂಡ ಶಕ್ತಿ, ನೈತಿಕ ಬಲ ಬಂದಂತಾಗುತ್ತೆ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಹೌದು ಸರ್. ರಂಗಸಮುದ್ರ ಸಿನಿಮಾದಲ್ಲಿ ಅಪ್ಪು ಸರ್ ಒಬ್ಬ ಜಿಲ್ಲಾಧಿಕಾರಿಯಾಗಿ ಕಾಣಿಸ್ಕೋಬೇಕಾಗಿತ್ತು. ಅವ್ರಿಗೆ ಸಿನಿಮಾ ಎಲ್ಲ ಮುಗೀತು, ನಾವು 1-2 ವರ್ಷದಿಂದ ಅಪ್ರೋಚ್ ಮಾಡ್ತಾನೇ ಇದ್ವಿ. ಸ್ವಲ್ಪ ಭೇಟಿಯಾಗೋದು ಸ್ವಲ್ಪ ಲೇಟ್ ಆಗಿತ್ತು ಅಷ್ಟೇ. ಅಪ್ಪು ಸರ್ನ ಜೈಂಕರ್ ಕಂಪ್ನಿ ಓನರ್ ಆದ ಭರತ್ ಸರ್ ಅವ್ರ ಮೂಲಕ ಭೇಟಿಯಾದ್ವಿ. ಭೇಟಿಯಾದಂಥ ಟೈಮಲ್ಲಿ ಅವರು ಸತೀಶ್ ಸರ್ ಅವರು ನಮ್ಮ ಚಿತ್ರದ ಶೋರೀಲ್ ಕೇಳಿದರು. ಶೋರೀಲ್ ಕಳಿಸಿ ನಾನು ಆಮೇಲೆ ಅಪ್ಪು ಸರ್ಗೆ ತೋರಿಸ್ಬಿಟ್ಟು ನಿಮ್ಗೆ ಏನು ಹೇಳ್ತೀನಿ, ಮುಂದೆ ಏನಾಗುತ್ತೆ ಹೇಳೋಣ ಅಂತ. ಅಪ್ಪು ಸರ್ ಶೋರೀಲ್ ನೋಡಿದ ಮೇಲೆ ಸಿನಿಮಾ ಸಿಗ್ಬಹುದಾ ಕೇಳಿ ಅಂತಂದು ಹೇಳಿದ್ರಂತೆ. ಆಗ ಅಪ್ಪು ಸರ್ ಸಿನಿಮಾ ನಾವು ಹೋಗಿ ಪೆಂಡ್ರೈವ್ ಮೂಲಕ ಕೊಟ್ವಿ. ನಮ್ಮ ಸಿನಿಮಾನ ಫಸ್ಟ್ ಟೈಮ್ ನೋಡಿದ್ದೆ ಅಪ್ಪು ಸರ್. ಆದರೆ ನಮಗೂ ಹೇಗೆ ಗೊತ್ತಾಯಿತು ಅಂದರೆ, ಅಪ್ಪು ಸರ್ ಭರತ್ ಸರ್ ಇದ್ರು ಅಲ್ಲಿ, ಕಾಲ್ ಮಾಡಿದ್ರು ಒಂದು ಟೈಮ್ ನಮಗೆ. ಕಾಲ್ ಮಾಡೋದಂಥ ಟೈಮಲ್ಲಿ ಅಪ್ಪು ಸರ್ ಕೆಲವೊಂದು ಕ್ವಶನ್ಗಳನ್ನ ರೈಸ್ ಮಾಡ್ತಾರೆ ಸಿನಿಮಾದಲ್ಲಿ. ಅಂದರೆ ಫಸ್ಟ್ ಹಾಫಲ್ಲಿ, ಸೆಕೆಂಡ್ ಹಾಫಲ್ಲಿ ಕೆಲವೊಂದು ಇದು ಯಾಕೆ, ಇದು ಯಾವ ಜಾನರು, ಇದು ಏನಕ್ಕೆ ಬಂತು, ನಾನು ಇಲ್ಲಿ ಬರ್ತೀನಿ, ಈ ಥರ ಪ್ರತಿಯೊಂದು ಪ್ರಶ್ನೆಗಳು ನೋಡಿದಾಗ ಅಂದರೆ ಕಂಪ್ಲೀಟ್ ಅಂತ ಬ್ಯುಸಿ ಆದಂಥ ವ್ಯಕ್ತಿ ನಮ್ಮ ಸಿನಿಮಾನ ಕಂಪ್ಲೀಟ್ ನೋಡಿದಾರೆ ಅನ್ನೋದೇ ನಮ್ಗೆ ಖುಷಿ ಆಯಿತು. ಸೊ ಅದು ನೋಡಿದ ಮೇಲೇ ಸರ್ ಮುಂದೆ ಆಯಿತು, ನಮಗಾಯಿತು ಈ ಸಿನಿಮಾ ಮಾಡೋಣ, ನಾನು ಖಂಡಿತ ಈ ಸಿನಿಮಾದಲ್ಲಿ ನಾನು ನಟಿಸ್ತೀನಿ ಅಂತ ಹೇಳಿದರು ಸರ್. ಹಾಗೆ ವಿಶೇಷವಾಗಿ ನಾನು
ಮತ್ತೊಬ್ಬರನ್ನ ನೆನೆಸ್ಕೊಳ್ಬೇಕು, ಭರತ್ ಜೈನ್ ಅವರು. ನಮ್ಮ ಸಾಂಗ್ಗಳನ್ನ ನೋಡಿದ ತಕ್ಷಣ ಬೇರೆಯವ್ರಿಗೆ, ನಾನು ಅವ್ರನ್ನ ಎದುರುಗಡೆ ಕೂತ್ ನೋಡಿದ್ದೀನಿ, ಬಂದ ತಕ್ಷಣ ಅವ್ರನ್ನ ನಡಿ ಹೋಗಿ 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 ಅಂತ ಈ ಥರ ಕಳ್ಸೋದು ಅವರ ಇದೇ ಬೇರೆ, ನೇರ ನಡೆ ಆ ಥರ. ನಮ್ಮ ಸಾಂಗ್ನ ನೋಡಿದ ತಕ್ಷಣ ಇಲ್ಲ ಸರ್ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ, ಕೊನೆಗೆ ಸಿನಿಮಾನ ನೋಡಿದ್ಮೇಲೆ ನಾವೇ ಡಿಸ್ಟ್ರಿಬ್ಯೂಷನ್ ಮಾಡೋಣ ಅಂತ ಹೇಳಿ ಅವ್ರು ಒಪ್ಪಿದ್ರು ಅಂತ ಅಂದರೆ ನಮ್ಮ ಸಿನಿಮಾ ಕಂಟೆಂಟ್ ಚೆನ್ನಾಗಿದೆ ಅನ್ನೋ ಧೈರ್ಯ ನನಗೆ ಮನಸ್ಸಲ್ಲಿ ಬಂದ್ಬಿಡ್ತು. ಭರತ್ ಅವರು ಅದ್ರ ಜೊತೆಗೆ ನಮ್ಮ ಸ್ಕಂದ ಕೂಡ ಭಾಳ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾನೆ. ಅವನ ನಿರೀಕ್ಷೆಗೆ ಮೀರಿ ನೀವು ನೋಡ್ತೀರಾ, ಯಾರಪ್ಪ ಈ ಹುಡುಗ ಅಂತ ಹೇಳ್ತೀರಾ, ಅಷ್ಟು ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾನೆ. ಯಾರೆಲ್ಲ ಜೊತೆಗಿದ್ರು, ಸಂಪತ್ ಸರ್ ಆಗ್ಬೋದು, ಮತ್ತು ಕರಿಸುಬ್ಬು ಸರ್ ಭಾಳ ಸಹಾಯ ಮಾಡೋದು, ಸಪೋರ್ಟ್ ಮಾಡಿದ್ದಾರೆ ಎಡಿಟಿಂಗ್ ಮಾಡಲಿಕ್ಕೆ. ಧನು ಮಾಸ್ಟ್ರು, ಶ್ರೀಕಾಂತ್ ಸರ್, ಯಾರೆಲ್ಲ ಇದ್ದಾರೆ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು. ಇಲ್ಲ ಸರ್, ಇಲ್ಲ, ಕ್ಯಾರೆಕ್ಟರ್ ಸ್ವಲ್ಪ ಚೇಂಜ್ ಮಾಡಿದ್ವಿ. ಅಪ್ಪು ಸರ್ ಮಾಡಬೇಕಿರೋ ಪಾತ್ರನೇ ಬೇರೆ ಆಗಿತ್ತು. ಸೊ ಇದನ್ನು ಮುಂದೆ ಯಾರು ಮಾಡಬೇಕು ಅಂತ ಯೋಚನೆ ಮಾಡೋ ಟೈಮಲ್ಲಿ ರಾಘಣ್ಣ ಅವರೇ ಕಣ್ಮುಂದೆ ಕಾಣಿಸಿದ್ದು. ಆದರೆ ಆ ಅಪ್ಪು ಸರ್ ಜಿಲ್ಲಾಧಿಕಾರಿಯಾಗಿ ಕಾಣಿಸ್ಕೊಂಡ್ರೆ ರಾಘಣ್ಣ ಸಿನಿಮಾದಲ್ಲಿ ರಾಘಣ್ಣ ಆಗೇ ಕಾಣಿಸ್ಕೊಳ್ತಾರೆ ಸರ್. ಒರಿಜಿನಲ್ ಕ್ಯಾರೆಕ್ಟರ್ ಇರುತ್ತೆ ಸಿನಿಮಾದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಮೊದಲ ಸಿನಿಮಾದಲ್ಲೇ ಅದ್ಭುತವಾದಂತಹ ನಿರ್ದೇಶನವನ್ನು ಮಾಡಿದ್ದೀರಿ, ಒಳ್ಳೆಯ ಕಥೆಯ ಜೊತೆಗೆ ಅತ್ಯದ್ಭುತ ಸಿನಿಮಾಗೆ ಆಸರೆಯಾಗಿದ್ದೀರಿ. ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಜನವರಿ 12ಕ್ಕೆ ಮತ್ತೆ ಸಿಗೋಣ. ಹ್ಞೂ ಸರ್, ಎಲ್ರಿಗೂ ಲೇಟ್ ಆಗಿದೆ, 9 ಗಂಟೆ ಆಗ್ತಾ ಬಂತು. ಅಲ್ಲಿ ಏನೇನಿದೆಯೋ ಗೊತ್ತಿಲ್ಲಪ್ಪ ನನಗೆ. ಕೊಡೋಣ ಸರ್ ನಿಮಗೆ ಸರ್. ರಂಗ ಗಂಗೋತ್ರಿನಾ? ಮಾಡೋಣ ಸರ್, ನಿಜವಲ್ಲೂ ಮಾಡೋಣ, ಚೆನ್ನಾಗಿದೆ ಟೈಟ್ಲು. ಎಲ್ರಿಗೂ ನಮಸ್ಕಾರ. ಇದು ನಮ್ಮ ಸುಬ್ಬಣ್ಣ ಇಲ್ಲೇ ಇದ್ದಾರೆ. ಸುಬ್ಬಣ್ಣ ಸ್ಟುಡಿಯೋದಲ್ಲಿ ಯಾರೋ ಇಂಜಿನಿಯರ್ ಇದ್ದಾರೆ. ಅವರು ನನಗೆ ಇದೆಲ್ಲ ಮಾಡಿ ತಗಲಾಕಿದ್ದು ಈ ರಾಜ್ಕುಮಾರ್ ಅಸ್ಕಿನ. ಅವ್ರ ಕತೆಗಳು ಕೆಲವೆಲ್ಲ ಬಿಟ್ಟಿದ್ದಾರೆ. ಅವರು ಇದು ಕತೆ ಚೆನ್ನಾಗಿದೆ ಕಣೋ, ಯಾರು ರಂಗಾಯಣವ್ರಿಗೂ ಅವ್ರ ಕತೆ ವೀಕ್ನೆಸ್ಸು, ಕತೆ ಹೇಳೋರು ಒಪ್ಕೋತಾರೆ ಹೋಗು ಅಂತ. ನನಗೆ ಹಂಗೆ ಬಂದು ಕತೆ ಹೇಳಿದ್ರು ನಾನು ಒಪ್ಕೊಂಡೆ. ಅಪ್ಪ ನನ್ನ ಹತ್ರ ಇರೋದೇ ಡೇಟ್ಗಳಪ್ಪ, ಅದು ಬಿಟ್ಟರೆ ನನಗೆ ಏನಿಲ್ಲ ಕೊಡೋಕ್ಕೆ, ಡೇಟ್ ಕೊಡ್ತೀನಿ ಅಂತ ಹೇಳಿದೆ. ಮಿಕ್ಕಿದ್ದೆಲ್ಲ ಅವರೇ ಊಹಿಸ್ಕೊಂಡು ಇಲ್ಲಿವರೆಗೆ ತಂದು ಕೂತ್ಬಿಟ್ರು ನನಗೆ. ಆಮೇಲೆ ನನಗೆ ಗೊತ್ತಿಲ್ಲ ಅದು ಎಂಥದಪ್ಪ, ನಮ್ಮ ಕೆ ಆರ್ ನಗರದಲ್ಲಿ ಆಯಿತು. ಆ ಲೊಕೇಶನ್ ಗೊತ್ತ ತಕ್ಷಣ ನನಗೆ ಭಾಳ ಸಂತೋಷ ಆಯಿತು. ನನಗೇನು ಕತೆ ಹೇಳಿದ್ರಲ್ಲ ಅದನ್ನು ಫಸ್ಟು ಅಲ್ಲಿ ನನಗೆ ಅದು ಗೋಚರವಾಯಿತು. ಅದಾದಮೇಲೆ ನನಗೆ ಇದು ಮಾಡ್ತಾ ಇದು ಅಂಶ ಏನು ಅಂತಂದರೆ, ವಿದ್ಯೆ ಬರೀ ಸ್ಕೂಲ್ಗೆ ಕಲ್ತ್ಕೊಳ್ಳೋದು ಒಂದೇ ಅಲ್ಲ. ಈ ಜನಪದರು ಗೊತ್ತಿಲ್ಲ ಅವ್ರಿಗೆ ಯಾವ ಕಾಲದಿಂದ ವಚನ ಹೆಂಗೆ ನಮಗೆ ಬಂತು ಬಾಯಿಂದ ಬಾಯಿಗೆ, ಈ ಜನಪದರು ಅದ್ರ ಸಮವಾಗೇ ಬಂದುಬಿಟ್ಟಿದ್ದಾರೆ. ಅಂದರೆ ಅದು ಯಾರಿಗೋ ಒಬ್ರಿಗೆ ಅದನ್ನು ತಾನು ಕಲ್ತಿರೋದನ್ನು ಯಾವುದೇ ಥರದ ಸ್ವಾರ್ಥ ಇಲ್ಲದೆ ಇನ್ನೊಬ್ರಿಗೆ ಕಲಿಸ್ಬಿಡ್ಬೇಕು ಅನ್ನೋದು ಧಾವಂತ. ಅಯ್ಯೋ ಹೋಗ್ಬಿಡುತ್ತಲ್ಲ ಇದು, ನಾನು ಯಾರಿಗಾನ ಕಲಿಸ್ಬಿಡ್ಬೇಕು ಅಂತ ಆ ಥರದೊಂದು ಪಾತ್ರ ನನಗೆ ಹೇಳ್ದೆ. ನಾನು ಭಾಳ ಖುಷಿ ಆಯ್ತು. ಇಲ್ಲಪ್ಪ ಚೆನ್ನಾಗಿದೆ ಮಾಡೋಣ. ಅದೊಂದು ಧಾವಂತ. ವಿದ್ಯೆ ಅಂತಂದರೆ ಬರೀ ಸ್ಕೂಲ್ಗೆ ಹೋಗ್ಬಿಟ್ಟು ಯಾವ್ಯಾವುದೋ ಭಾಷೆ ಕಲ್ತ್ಕೊಂಡು ಅದನ್ನೇ ಮಾಡೋದಲ್ಲ, ಎಲ್ಲವೂ ವಿದ್ಯೆನೇ, ಪ್ರತಿದಿನವೂ ವಿದ್ಯೆ ಆಗುತ್ತೆ ಕಲಿಯೋದಾಗಿದ್ದರೆ, ನಮ್ಗೆ ಆ ಮನಸ್ಥಿತಿ ಇದ್ದರೆ. ಆ ಥರದ್ದೊಂದು ಪಾತ್ರ ಇವ್ರು ಮಾಡಿದಾಗ ನನ್ನ ಮೊಮ್ಮಗ ಇದ್ನಪ್ಪ ಕುಂತು ಇವನ ನಿಂತ್ಕೊಳ್ಳಿ ಹೇಳ್ತೀನಿ ನೋಡ್ರಿ, ಆ ಶೂಟಿಂಗಲ್ಲಿ ನನ್ನ ಮೊಮ್ಮಗ ಇವಾಗ ನನ್ನ ತಮ್ಮ ಆಗವನೇ, ತಿರ್ಕೋ ಕಡೆಗೆ ನೋಡೋದು ಹೇಳ್ತೀನಿ. ನೋಡ್ರಿ ಹೊಂಟಾಯ್ತು, ಅಲ್ಲಿದೆ ಇದ್ನಪ್ಪ, ಅಲ್ಲೆಲ್ಲ ಅಲ್ಲಿದೆ ನೋಡಿ, ಮಧ್ಯದಲ್ಲಿದ್ದಾನಲ್ಲ, ತಾತ ಅಂತಿದ್ದ. ಇವಾಗ ನೀನು ತಾತ ಅಂದರೆ ಬರ್ಸ್ಬಿಡ್ತೀನಿ ಹಂಗೆ ಅಷ್ಟೇ. ಇವಾಗ ನಿನ್ನ ತಮ್ಮನ ಥರ ಆಗವನು. ಇವಾಗ ಟೈಮ್ ಲೆಕ್ಕ ಹಾಕ್ಕೊಳ್ಳಿ, 2000 ಕರೋನಾ ಇದನ್ನೇ ಮುಂದೆ ಆಗಿತ್ತೇನಲ್ಲ. ಅಯ್ಯೋ ಕರೆಕ್ಟು, ಅದ್ರದ್ದು ಕತೆ 19 ಹೌದು. ನನಗೆ ಪಾಪ ನಮಗೆ ರಾಜ್ಕುಮಾರ್ ಅಸ್ಕಿನೂ ಹೊಸಬ್ರೆ, ನಮ್ಮ ಹೊಯ್ಸಳವರು ಹೊಸಬ್ರೆ. ಈ ರಂಗ ಓಕೆ, ನಾವೆಲ್ಲ ರಂಗದವ್ರೆ. ಇದಕ್ಕೆ ಸಮುದ್ರ ಸೇರಿಸ್ಬೇಕು ಅಂತ ಯೋಚನೆ ಬಂತಲ್ಲ ಇವ್ರಿಗೆ, ಪುನೀತ್ ಸಾರ್ದು. ಅದನ್ನು ಈ ಸಮುದ್ರ ಹೆಂಗೆ ಸೇರಿಸೋದು ನಾವೀಗ ಆ ವಿಚಾರಕ್ಕೆ ನೋಡಿ. ನಾವು ಬೇಕಾದ್ರೆ ಒಂದು ಸಣ್ಣದಾಗಿ ಹೇಳ್ಬೋದು ಅಂತಂದರೆ, ಅಪ್ಪು ಸರ್ ಒಂದು ದಿವಸ ನಂಗೆ ಫೋನ್ ಮಾಡಿದ್ರು. ಅವಾಗ ಜೇಮ್ಸ್ ಶೂಟಿಂಗಲ್ಲಿದ್ದೆ. ಅದು ಮೋಸ್ಟ್ಲಿ ನನಗೆ 27-26 ಇರಬೇಕು. ಯಾವುದೋ ಊರಿಗೆ ಹೋಗ್ತಿದ್ದೆ. 26 ಹೌದು 26 ಶಿವಮೊಗ್ಗಲ್ಲಿ ಹೋಗ್ತಿದ್ದೆ. ಫೋನ್ ಮಾಡಿದ್ರು. ಅಷ್ಟೊತ್ತಿಗೆ ಭರತ್ ಸರ್ಗೆ ನಿಜವಲ್ಲೂ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಅವ್ರಿಗೆ ಒಪ್ಪಿಸಿ ಎಲ್ಲ ಹೇಳಿ, ಇದು ಈ ಥರದ್ದೊಂದು ಇದೆ, ಅದು ನೀವೇ ಮಾಡಿ ಚೆನ್ನಾಗಿರುತ್ತೆ ಅಂತ. ಅಪ್ಪು ಸರ್ ಈ ಸಿನಿಮಾ ನೋಡಿದ್ದಾರೆ, ಅವ್ರ ಆಶೀರ್ವಾದ ನಿಜವಾಗ್ಲೂ. ಫಸ್ಟು ನನಗೆ ಅದೇ, ಅವ್ರು ನೋಡಿದ್ದಾರೆ ಅವ್ರ ಸಿನಿಮಾನ ನೋಡಿ ನಮಗೆ. ಸರ್ ನನಗೆ ಒಂದು ಸಣ್ಣ ಕನ್ಫ್ಯೂಷನ್ ಆಗಿದೆ, ಮಕ್ಕಳ ಸಿನಿಮಾನೋ ದೊಡ್ಡವ್ರ ಸಿನಿಮಾನೋ ಎಲ್ಲ ಮಿಕ್ಸ್ ಚೆನ್ನಾಗಿದೆ ಸರ್ ಇದು ಅಂತಂದರೆ. ಆಮೇಲೆ ನನಗೆ ನಂದು ಏನು ಹೇಳಿ ಅಂತಂದರು.
ಈ ಒಂದು ಶಿಕ್ಷಣದ್ದು ಎಲ್ಲರ ಮಕ್ಕಳೆಲ್ಲ ಕಲಿಬೇಕು, ಅದನ್ನು ಬಿಡಬೇಡಿ. ಜಗತ್ತಿನಲ್ಲಿ ಏನು ಬೇಕಾದ್ರೆ ಕಲಿಬೋದು, ಆಸ್ತಿ ಕಲಿಬೋದು, ಅಂತಸ್ತು ಕದ್ಬಿಡ್ಬೋದು, ಬಟ್ಟೆ ಕಲಿಬೋದು, ವಜ್ರ ಇದು ಎಲ್ಲ ವಿದ್ಯೆ ಮಾತ್ರ ಯಾರೂ ಕಲಿಯೋಕ್ಕಾಗಲ್ಲ. ಅದು ನಿಮ್ಮೊಂದಿಗೆ ಸದಾ ಇರಲಿ ಅನ್ನೋ ಒಂದು ಇದೆ ಸರ್. ಮಕ್ಕಳಿಗೊಂದು ನೀವೊಂದು ಅವನು ಯಾವುದೋ ಒಂದು ಹೊಂದಿರ್ತಾನೆ, ನೀನು ಕಾರ್ ಕೊಡ್ತೀನಿ ನಿಂಗೆ, ನಿನ್ನ ಕಾರ್ ಕೊಡಬೇಕು ಅಂತಂದರೆ ನೀನು ಫಸ್ಟ್ ರ್ಯಾಂಕ್ ಬರಬೇಕು, ಅಥವಾ ಇಲ್ಲ ನೀನು ಫಸ್ಟ್ ಬರಬೇಕು ಸ್ಕೂಲ್ಗೆ ಅಂತಂದ್ರೆ ನಾನು ಕಾರ್ ಕೊಡ್ತೀನಿ ಅಂತ ಹೇಳಿ ಅವನಿಗೆ ಮೋಟಿವೇಟ್ ಮಾಡಿ ಕಳಿಸಿರ್ತಾರೆ. ಇವೊಂದು ಉದ್ದೇಶ ಬೇರೆ ಆಗಿರುತ್ತೆ, ನಮ್ಮ ತಾತನ ಕಾರಲ್ಲಿ ಕುಣಿಸ್ಕೊಂಡು ಹೋಗ್ಬೇಕು ಅಂತ. ಅದು ಬೇರೆ ಥರ ಆಗುತ್ತೆ. ಕುಣಿಸ್ಕೊಂಡು ಹೋಗ್ತಾನೆ, ಅದು ನಾನು ಇಲ್ಲಿ ಹೇಳಲ್ಲ ಹೆಂಗೆ ಕುಣಿಸ್ಕೊಂಡು ಹೋಗ್ತಾನೆ ಅಂತ. ಕಾರಲ್ಲಿ ಕುಣಿಸ್ಕೊಂಡು ಹೋಗ್ತಾನೆ, ನನಗೆ ಮೆರವಣಿಗೆ ಮಾಡಿಸ್ತಾನೆ, ನನಗೆ ತುಂಬ ಚೆನ್ನಾಗಿ ಮೆರವಣಿಗೆ ಮಾಡಿಸ್ತಾನೆ. ಅದು ಅದು ಅದನ್ನು ಒಂದು ರೀತಿ ಒಳ್ಳೆ ಮೆರವಣಿಗೆನೇ ಅದು. ಆ ಥರದೊಂದು ಮೆರವಣಿಗೆ ಆಗುತ್ತೆ, ಎಲ್ಲರಿಗೂ ಅದಂತ ಕಾಡುವಂಥ ಒಂದು ಮೆರವಣಿಗೆ. ಅದನ್ನು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅಪ್ಪು ಸರ್ ಅವಾಗ ಕೇಳಿದಾಗ ಹೌದು ಸರಿ ಆಯ್ತು, ನನಗೆ ಭರತ್ ಅವರು ನನಗೆ ಕಳಿಸ್ಕೊಟ್ರು ಅಂತ ಹೇಳೋದು. ಭರತ್ ಸರ್ ಥ್ಯಾಂಕ್ ಯು ತುಂಬ ಥ್ಯಾಂಕ್ ಯು. ಯಾಕಂದರೆ ಅವರು ತುಂಬ ಇಷ್ಟಪಟ್ಟು ಆಯ್ತು ನಾನು ಅದನ್ನು ಮಾಡ್ತೀನಿ ಅಂದ್ಬಿಟ್ಟು 5ನೇ ತಾರೀಕು ಡೇಟ್ ಕೊಡ್ತಾರೆ ನೋಡಿ. 26ಕ್ಕೆ ಮಾತಾಡಿ 29ಕ್ಕೆ ಹಂಗಾಗುತ್ತೆ. ನಾನು ಸರ್ 5ನೇ ತಾರೀಕು ಇಲ್ಲ 6ನೇ ತಾರೀಕು ಮಾಡ್ತೀನಿ ಅಂತಿದ್ದೆ. ಮಾಡಿ ಸರ್ ನಾನು ಬರ್ತೀನಿ ಅವತ್ತು ಅಂತ ಅಂದ್ಕೊಂಡ್ವಿ. ಕೊನೆಗೂ ಆ ಸಮುದ್ರ ನಮ್ಮ ಜೊತೆ ಸೇರಲಿಲ್ಲ. ಇನ್ನೊಂದು ಅದೇ ಅವ್ರ ಮನೆಯೇ ಒಂಥರ ಸಮುದ್ರ ಅಲ್ವಾ, ಇನ್ನೊಂದು ಸಮುದ್ರ. ರಾಘಣ್ಣ ಅವರು ಪಾತ್ರ ಮತ್ತೆ ಚೇಂಜ್ ಮಾಡಿಕೊಂಡ್ರು, ಯಾಕಂದರೆ ರಾಘಣ್ಣವ್ರಿಗೆ ಮತ್ತೆ ಬೇರೆ ಥರ ಏನೋ ಮಾಡಬೇಕು ಅಂತ ಚೇಂಜ್ ಮಾಡ್ಕೊಂಡು ಹೇಳಿದ್ರು. ಇನ್ನೊಂದು ಸಮುದ್ರ ಸೇರಿಕೊಂಡ್ರು, ಅಥವಾ ಶಿವಣ್ಣ ಮಾಡಬೇಕು ಅಂತಿದ್ರು. ಯಾವುದಾದ್ರೂ ಈ ರಂಗ ಸಮುದ್ರಕ್ಕೆ ಅದು ಸೇರಿಕೊಂಡಿದ್ದು ನಮ್ಗೆ ಇನ್ನೂ ಭಾಳ ಖುಷಿ ಆಯಿತು. ಸರ್ ನಿಜವಾಗ್ಲೂ ಒಳ್ಳೆ ಪ್ರಯತ್ನ ಮಾಡಿದ್ರಿ. ನನಗೆ ದೇವರೇ ಹೇಳ್ತೀನಿ ಕೇಳಿ, ಅವ್ರ ಕತೆ ಹೇಳಿದ್ಮೇಲೆ ನಿಂತೋಗುತ್ತೋ ಅಂತಿದ್ದು ನಾನು ಅವತ್ತೇ ಹೇಳಿದೆ, ಪಾಪ ಅವ್ರು ಏನೋ ಬಜೆಟ್ಗೆ ಬಂದು ಮಾಡ್ತೀವಿ ಅಂತಂದ್ರು. ಇದಾಗಲ್ಲ, ಈ ಜನಪದ ಅಂದ್ಕೊಂತ ಕೂತಿದ್ದೀರಾ, ಅದು ಅಷ್ಟು ಸುಮ್ಮನೆ. ನೀವು ಮೊದಲೇ ಸರ್ಕಾರದಲ್ಲಿ ಜಾಸ್ತಿ ಕೆಲಸ ಮಾಡಿದ್ದೀರಾ, ದಸರಾಕ್ಕೆ ಬಂದು ಕಲಾವಿದ್ರಲ್ಲ. ಹಂಗಾಗಲ್ಲ ಅಂತ ನಾನು ಅದೇ ಹೇಳಿದೆ. ಈ ದಸರಾಕ್ಕೆ ಬರ್ತಾರಲ್ಲ ಈ ಜನಪದ ಕಲಾವಿದರು, ಆ ಥರದೇ ಹೋಗ್ರಿ ಬತ್ತದ ಹೋಗ್ರಿ ಅಂತಂದ್ರೆ ಅವ್ರು ಟಿ ಹತ್ಕೊಂಡು ಬಂದು ಹೋಗಿರ್ತಾರೆ. ಹಂಗಾಗಲ್ಲ ಅಂತಂದರು. ಅವರು ಇವರು ಮಾಡಿಕೊಂಡು 5 ಲಕ್ಷ ಜನ ಇರೋ ಜಾಗಕ್ಕೆ ಅದು ಎಂಥದ್ದು ಜತ್ತಲ್ಲ, ಉಳಿಜತ್ತು ಊರೇ ಚೆನ್ನಾಗಿದೆ. ಮಹಾರಾಷ್ಟ್ರ ಅದು ಸಂಪೂರ್ಣ ಕನ್ನಡಿಗರು ಇರೋಂಥ ಜಾಗ, ಕನ್ನಡಿಗರು ದೇವಸ್ಥಾನ. ಪೂಜಾರಪ್ಪನವರು ಅವರು ಇವರು ಎಲ್ಲ ಅಲ್ಲಿ. ಇವ್ರು ನನಗೆ ಫಸ್ಟ್ ಈ ಧನು ಮಾಸ್ಟರ್ ಮೇಲೆ ಸಿಟ್ಟು ಬಂದ್ಬಿಟ್ಟು ನನಗೆ, ಯಾಕೆ ಇದು ಫಸ್ಟ್ ಡೇ ಹೋಗ್ತೀವಿ ನಾವು ಅಲ್ಲಿ, ಆ ಲೊಕೇಶನ್ಗೆ ರೀಚ್ ಆಗಕ್ಕೆ ನಮ್ಮ ಕೈಲಿ ಆಗ್ತಿಲ್ಲ. ಏನು ಮಾಡೋದು, ನಾನು ಸ್ವಲ್ಪ ಸಂಪತ್ತು ಇಬ್ಬರು ಕೂತಿದ್ವಿ, ಏನು ಮಾಡೋದು ಅಂದ್ಕೊಂಡು ಆಗಲ್ಲ. ಸುಮ್ಮನೆ ಇನ್ನಿಸ್ಬಿಟ್ಟು ಸುಮ್ಮನೆ ಕೂತಿದ್ವಿ. 10 ಆಯಿತು, 11 ಆಯಿತು, 12 ಆಯಿತು, ನಾವು ಏನು ಮಾಡೋಣ ಅಂತ. ಬನ್ನಿ ನಡ್ಕೊಂಡೋಗೋದು ಬನ್ನಿ ಅಂತ ಹೇಳ್ಬೋದು. ನಾನು ಸಂಪತ್ತು ಒಂದು 2 ಕಿಲೋಮೀಟ್ರು ಬರೀ ವೆಹಿಕಲ್ಲೇ ನಡ್ಕೊಂಡು ಬಂದ್ವಿ. ಅವರು ನೋಡಿದ ತಕ್ಷಣ ನನಗೆ ತುಂಬ ಸಿಟ್ಟು ಬಂತು. ಮಾಸ್ಟ್ರೇ ನಿಮ್ಗೆ ಏನು ಮಾಸ್ಟರ್ ಬುದ್ಧಿಮ, ನಿಮಗೆ ಸಿನಿಮಾಗತ್ತಾ ಮಾಸ್ಟ್ರೇ ಅಂತ. ಬಟ್ ಅವರು 3 ದಿವಸ ಅಂದಿದ್ದು 4-5 ದಿವಸ ಆಯಿತು ಅದನ್ನು. ಆ ಜನರು ಎಂಥ ಒಳ್ಳೆ ಜನರು ಸರ್, ಕೈ ಎಂಟು ಮುಗಿಬೇಕು ಸರ್. ಎಲ್ಲ ಉತ್ತರ ಕರ್ನಾಟಕದವರು, ಬಿಜಾಪುರದವರು ಸುತ್ತು ಬಂದು ನಿಂತ್ಕೊಳ್ಳೋರು, ನಮ್ಮ ಜೊತೆ ಭಂಡಾರ ಚೆಲ್ಲೋರು. ಇವನು ಸರ್ ಕೆಟ್ಟದ ಒಂದು ಅಂದರೆ ಅದೊಂಥರ ನಮಗೆ ಜೋಶ್ ಬರಂಗೆ ಒಂದಿದ್ರೆ ಅಂತ ಕೂಗ್ಬಿಡೋದು. ಸರಿ ಎಲ್ಲ ಸೇರ್ಕೊಂಡು ಕೂಗ್ಬಿಡೋದು. ಅದೆಲ್ಲ ಆಗಿ ನಿಜವಾಗ್ಲೂ ಅವ್ರಿಗೆಲ್ಲರಿಗೂ, ಆ ಬಿಜಾಪುರ ಜತ್ನವ್ರಿಗೆ ಎಲ್ಲರಿಗೂ ಕೈ ಎತ್ತು ಮುಗಿಬೇಕು. ನಿಜವಾಗ್ಲೂ ಮಾಸ್ಟರ್ ನೀವು ರಿಯಲಿ ಗ್ರೇಟು. ಅವರು ಎಲ್ಲ ಸೇರಿ ಒಂದು 34 ಜನ ಇದ್ದರು. ಹಾಗಾಗಿ ಆ ಸಾಂಗ್ನ ಮುಗಿಸ್ಕೊಂಡು ಬಂದ್ವಿ. ನೀವೆಲ್ಲ ನೋಡಿದ್ರಿ, ಇಷ್ಟಪಟ್ಟಿದ್ದೀರಿ ಅಂದ್ಕೋತೀವಿ. ಅಂತ ಕಷ್ಟಪಟ್ಟರು ರಾಜ್ಕುಮಾರ್ ಅವರೇ. ಮೊದಲನೇ ಸಿನಿಮಾ ಹೊಯ್ಸಳ ಸರ್, ನಿಮ್ಮ ಹೆಸರೇ ಹೊಯ್ಸಳ. ಹೊಡೆದ್ಬಿಡಿ, 100 ಪಿಕ್ಚರ್ ಮಾಡಿ ಒಳ್ಳೇದಾಗಲಿ. ಇನ್ನು ಒಂಥರ ಇಡೀ ಕರ್ನಾಟಕವೇ ಸೇರಿದೆ. ಮಂಗಳೂರು, ಗದಗ, ಬಿಜಾಪುರ, ಶಿವಮೊಗ್ಗ ಎಲ್ಲ ಸೇರಿದೆ. ನಾನು ಮಂಗಳೂರಿಂದ ನೋಡಿ, ಯಾವುದೋ ಮಂಗಳೂರು ಅಂತ ಮಂಗಳೂರೇ ಬಂತೆ. ರಾಮರ ವರಾಹ ರೂಪ ಅಂದ್ಬಿಟ್ಟು ನಮಗೇನೋ ವರ್ಷದ ಕೊನೆಯಲ್ಲಿ ಒಂದು ಒಳ್ಳೆಯ ಸೂಚನೆ ಕೊಟ್ಟಿದ್ದಾರೆ ಪ್ರೇಕ್ಷಕರು, ಅಭಿಮಾನಿ ದೇವರುಗಳು ಥಿಯೇಟ್ರಿಗೆ ಬಂದಿದ್ದಾರೆ. ಹಾಗೆ ಮುಂದೆ ಈ OTT ಅವರು ಮತ್ತು ಇಂಥದ್ದಪ್ಪ ಇನ್ನೊಂದು DTH ಕೈ ಎತ್ಬಿಟ್ಟವ್ರೆ ಕನ್ನಡ ಸಿನಿಮಾಗಳಿಗೆ. ಅದು ಯಾಕೆ ಮುಂಚ್ಕೊಂಡು ಕೂತಾರಪ್ಪ, ಇನ್ನೂ ಅರ್ಥ ಆಯ್ತಿಲ್ಲ. OTTಲಿ ಎಲ್ಲ ನೋಡ್ರೆ ಒಳ್ಳೆ ಸಿನಿಮಾ ಬರ್ತಾವೆ, ಕ್ಯಾಟ್ ಸಿನಿಮಾ ಬರ್ತಾವೆ, ಬೇಜಾನ್ ಬರ್ತಾವಪ್ಪ ಅವನು. ಇದು ಯಾಕೆ ಕನ್ನಡಕ್ಕೆ ಮಾತ್ರ ಮಾರ್ಕ್ ಹಾಕೊಂಡು ಕೂತಾರೋ ಗೊತ್ತಿಲ್ಲ. ಕೊನೆಗೂ ನಾವೆಲ್ಲನೂ ಹಳೆ ಕಾಲದವ್ರ ಥರ ಪ್ರೇಕ್ಷಕರ ಮುಂದೆನೇ ಬಂದಿದ್ದೀವಿ. ಪ್ರೇಕ್ಷಕರೇ ಥಿಯೇಟ್ರಿಗೆ ಬರಬೇಕು, ನೀವೇ ನೋಡಬೇಕು. ಅಣ್ಣ ನೀವು ಹಿಂದಿರೋ ಯೂಟ್ಯೂಬ್ನವರು, ಓನಪ್ಪ ನೀವೇನೋ ಮಾಡ್ರಪ್ಪ
ಸುಮ್ಮನೆ ಮಾಡ್ಕೊಂಡೋಗಿ ಸುಮ್ಮನೆ ಯಾಕೆ ಬಂದು ಸುಮ್ಮನೆ ನೀವೇ ನೋಡ್ಕೊಂಡು ಸುಮ್ಮನೆ ಆಗ್ಬಿಡ್ಬೇಡಿ. ಯೂಟ್ಯೂಬ್ನಾರು ಏನೋ ಮಾಡ್ರಪ್ಪ ನೀವು ಮಾಡಿ. ಅದು ತುಂಬ ಕನ್ನಡವಾಗಿ ನಾನು ಯೂಟ್ಯೂಬ್ ಅಂತಿದ್ದೀನಿ. ಅದಕ್ಕೆ ಇವು ಹೇಳೋದು, ನಾನು ಹೂನೇ ಹೇಳೋದು, ಹೂವಾಗ್ರಿ ಅಂತ. ಅದಕ್ಕೆ ಹೂವಾಗ್ರಿ ಅಂತ ಬಂದು ಮಾಡಿ. ಯಾಕೆಂದರೆ ಮತ್ತೆ ನಮ್ಗೆ ಓವರ್ಸೀಸ್ ಮಾರ್ಕೆಟ್ ಅಂತ ನಿಮಗೆ ಗೊತ್ತು, ನಮಗಿಲ್ಲ. ಅದು ಯಾಕೋ ಗೊತ್ತಿಲ್ಲ, ಎಲ್ಲರಿಗೂ ಬಂತು ಮಾರ್ಕೆಟು. ಇದೇನು OTT ಬರುತ್ತಲ್ಲ, ಬಂತು ನಮ್ಮ ಕರ್ನಾಟಕಕ್ಕೆ ಬರುತ್ತೆ ಅಂದರೆ ಹಂಗೆ ಮುಂಚ್ಕೊಂಬಿಡೋದು ನಮ್ಮ ಮೇಲೆ ಅವರು, ಕನ್ನಡ ಇಂಡಸ್ಟ್ರಿ ಮೇಲೆ. ಇನ್ನು ಇವರು ಮುಂಚ್ಕೊಂಬಿಟ್ಟವ್ರೆ, ಯಾರು TV ಅವರು. ಮುಂಚ್ಕೊಳ್ಳಿ, ನೀವಿದ್ದೀರಲ್ಲ ಅಣ್ಣವ್ರ ಅಭಿಮಾನಿ ದೇವರುಗಳು ಅಂದರು. ನೀವು ದೇವರುಗಳು ಯಾವತ್ತೂ ಅನ್ಯಾಯ ಮಾಡಲ್ಲ. ನ್ಯಾಯದಲ್ಲಿ ನ್ಯಾಯ ಅಂಬೋದು ಗರ್ಗಸವಿದ್ದಂತೆ, ಹೋಗುತ್ತಲೂ ಕೊಯ್ಯುವುದು, ಬರುತ್ತಲೂ ಕೊಯ್ಯುವುದು. ಹಂಗಿರ್ತೀರ, ಒಳ್ಳೆ ಸಿನಿಮಾ ನೀವು ಗೆಲ್ಲಿಸ್ತೀರಿ. ನೀವು ಹಂಗೆ ನಿಜವಾಗಲೂ ಚೆನ್ನಾಗಿರೋ ಸಿನಿಮಾಗಳನ್ನ ಗೆಲ್ಲಿಸಿ. ಹೌದು, ಅಲ್ಲ ಬೇರೆ ಬೇರೆ ಸಿನಿಮಾ ಮಾಡಿದ್ದೆ, ಅಲ್ಲಿ ಏನೇನೋ ಸ್ಟೆಪ್ಪುಗಳು. ಡೊಳ್ಳು ಸರ್, ಅದು ಬೇರೆ, ಅದು ಒರಿಜಿನಲ್ ಡೋಲ್ ಕೊಟ್ಬಿಡೋರೆ. ನನಗೆ ಮೊದಲೇ L3 L4 ಪ್ರಾಬ್ಲಮ್ಮು. ಹಂಗಾಗಿ ಹಿಂದ್ಕೊಡೋದು ಹಿಂಗಾಗ್ಬಿಡೋದು ನನಗೆ. ಟೈ ಅಂದ್ಬಿಟ್ಟು ತಿರ್ಗಿ ಅದು ಬಿಚ್ಚಿ ಏನೋ ಮಾಡಿ ರಾಜ್ಕುಮಾರ್ ಮೇಲೆ ಸಿಟ್ಟು, ಯಾರ ಮೇಲೆ ಸಿಟ್ಟು ಮಾಡ್ಕೊಳ್ಳಿ, ಹಂಗೆ ತಿರ್ಗಿ ಅವ್ರ ಮೇಲೆ ಸಮಾಧಾನ ಆಗ್ಬಿಡೋದು ನನಗೆ. ಅವ್ರು ನೋಡಿದ ತಕ್ಷಣ ಅಲ್ಲ ಸ್ಟೇ ಮಾಡಿದ್ದು ಹೆಂಗೆ ಮಾಡ್ತೀರಾ, ಬಿಡಬೇಕಲ್ಲ ಅವರು. ಹಿಂದ್ಗಡೆ ಅವ್ರು ಡ್ಯಾನ್ಸರ್ಸ್ ಬೇರೆ 30 ಜನ ಕರ್ಕೊಂಬಂದವ್ರೆ, 30 5 ಜನ ಇರಬೇಕು. ಸರ್ ಮಿಸ್ ಹೊಡಿತಿದೆ ಅಂತೆ. ನಂಗೆ L3 L4 ಮಿಸ್ ಹೊಡಿತಿದ್ಯಪ್ಪ ಅಂತ ನಾನು. ಹಂಗಾಯ್ತು, ಏನೋ ಬಿಡಲಿಲ್ಲ ಮಾಸ್ಟ್ರು. ಇಲ್ಲೆಲ್ಲರಿಗೂ ಮ್ಯೂಸಿಕ್ ಡೈರೆಕ್ಟರ್ ವಾಗೀಶ್ ಅವರೇ, ನನಗೆ ಫಸ್ಟು ತುಂಬ ಮೊದಲೇ ಕೇಳ್ತಿದ್ದೆ ಸಾಂಗ್ನ. ಎಲ್ಲರೂ ಚೆನ್ನಾಗಿ ಒಂಥರ ತುಂಬ ಭಕ್ತಿಯಿಂದ ಇದನ್ನು ಮಾಡಿದ್ದಾರೆ. ಆ ಥರದ್ದೊಂದು ಪಾತ್ರ. ಕೀರಮಣಿಯವರು ಆಗ್ಬೋದು, ಕೈಲಾಶ್ ಕೇರ್ ಅವರು ಭಾಳ ಖುಷಿಯಿಂದ ಆಡ್ಕೊಟ್ರಂತೆ. ಏನೋ ಗೊತ್ತಿಲ್ಲ, ರಾಘಣ್ಣನೂ ತುಂಬ ದೊಡ್ಡ ದೊಡ್ಡ ಮಾತುಗಳು ಹೇಳಿದ್ರು. ಅವರೇ ನಾನೇ ಇದ್ದೀನಿ ಅಂತಂದ್ರೆ ನಾವೇನು ಮಾಡೋಣ, ಅಯ್ಯೋ ನಾವು ಇದೀವಲ್ಲ ಅಂತಾರೆ. ಅವರೇ ದೊಡ್ಡವರು. ಅವ್ರನ್ನ ಎಷ್ಟು ಹೀರೋಗಳನ್ನ ಎಷ್ಟು ಸಿನಿಮಾಗಳನ್ನ, 100 ಸಿನಿಮಾ ಮಾಡಿ. ರಾಜ್ಕುಮಾರ್ ಅವ್ರು ನಿಮಗೆ ಗೊತ್ತು, ಇತಿಹಾಸವನ್ನು, ಭಕ್ತಿಪಂಥವನ್ನು ರಾಜ್ಕುಮಾರ್ ಅವರು ಕನ್ನಡಕ್ಕೆ ತರದೇ ಇದ್ದಿದ್ರೆ ಜನಕ್ಕೆ ಯಾವುದು ಗೊತ್ತಾಗ್ತದೆ. ಇತಿಹಾಸ ಆಗ್ಬೋದು, ಜನಪದ ಆಗ್ಬೋದು, ಸಾಮಾಜಿಕ ಆಗ್ಬೋದು, ಸಾಂಸ್ಕೃತಿಕ ಜೀವನ, ಶೈಕ್ಷಣಿಕ ಜೀವನ ಯಾವುದೂ ಗೊತ್ತಾಗ್ತಿರ್ಲಿಲ್ಲ. ಅಂಥ ಮನೆತನ ಅವರು ನಾನು ಇಲ್ಲಿ ಸಿನಿಮಾದಲ್ಲಿ ಇದ್ದೀನಿ ಅಂದರೆ ನಾವು ನಿಜವಾಗ್ಲೂ ಏನು ಮಾತಾಡೋಣ. ತುಂಬ ದೊಡ್ಡ ಮಾತು. ನಿಮ್ಮೆಲ್ಲರ ಪ್ರೋತ್ಸಾಹ, ಸಹಕಾರ, ಸಹಾನುಭೂತಿ ಕೊಡಿ. ಯೂಟ್ಯೂಬ್ ಮರಿಬೇಡ್ರಿ. ಎಲ್ಲರಿಗೂ ಶರಣು. ಚೆನ್ನಪ್ಪ ಜನ ನೋಡೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ವಿ. ಈಗ ಒಂದು ಮೇಲೆ ಬರಬೇಕು. ಕಲಾವಿದರು ಹಾಗೂ ತಂತ್ರಜ್ಞರು ವೇದಿಕೆ ಮೇಲೆ ಬರಬೇಕು. ಒಂದು ಗ್ರೂಪ್ ಫೋಟೋ ಇರುತ್ತೆ. ರಂಗ ಸಮುದ್ರ ಸಿನಿಮಾದೆಲ್ಲ ಕಲಾವಿದರು ಹಾಗೂ ತಂತ್ರಜ್ಞರು. ಎಸ್, ಗ್ರೂಪ್.